ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡಕ್ಕನುಸಾರವಾಗಿ ಹನುಮಂತ ಸೀತೆಯನ್ನು ಅನ್ವೇಷಣೆ ಮಾಡಿ ಕೊನೆಗೊಮ್ಮೆ ಶಿಂಶುಪಾ ವೃಕ್ಷದ ಕೆಳಭಾಗದಲ್ಲೇ ಆಕೆ ಕೂತ್ಕೊಂಡಿದ್ದನ್ನು ನೋಡಿದ ಅನ್ನುವಲ್ಲಿಗೆ ನಿನ್ನೆ ಕಥೆ ಮುಕ್ತಾಯ ಆಗಿತ್ತು. ತಾತ್ಪರ್ಯಗಣ್ಯದಲ್ಲಿ ಮಾರ್ಗಮಾಣೋ ಬಹಿಷ್ಠಾಂತಹ ಶೋಷೋಕವನಿಕಾತಲೆ ದದರ್ಶ ಶಿಂಶಪಾ ವೃಕ್ಷ ಮೂಲಸ್ಥಿತ ರಮಾಕೃತಿಂ. ಲಂಕೆಯ ಒಳಗೆ ಹೊರಗೆ ಎಲ್ಲ ಕಡೆ ಹುಡುಕಿದ. ಅಶೋಕ ವನದ ಪ್ರದೇಶದಲ್ಲಿ ಶಿಂಶಪಾ ವೃಕ್ಷ ಅಂತಿದೆ. ಅಲ್ಲಿ ಕೆಲವು ಕಡೆ ಶಿಂಶುಪಾ ಅಂತ ಕಂಡು ಬಂದಿದೆ, ಮತ್ತು ಕೆಲವು ಕಡೆ ಶಿಂಶಪ. ತಾತ್ಪರ್ಯದಲ್ಲಿ ಅದನ್ನ ಶಿಂಶಪ ಅಂತ ಈ ಥರ ಹೇಳಿ ಕಾಣಿಸ್ತದೆ. ಶಿಂಶಪಾ ವೃಕ್ಷ ಮೂಲಸ್ಥಿತ ರಮಾಕೃತಿಂ, ಅದು ರಮಾದೇವಿಯ ಆಕೃತಿ ಅಷ್ಟೇ, ರಮಾದೇವಿ ಅಲ್ಲ. ನರಲೋಕ ವಿಡಂಬಸ್ಯ ಜ್ಞಾನಂ ರಾಮಸ್ಯ ಹೃದ್ಗತಂ ತಷ್ಟ ಚೇಷ್ಟಾನುಸಾರೇಣ ಕೃತ್ವಾ ಚೇಷ್ಟಾಶ್ಚ ಸಂವಿದಃ ಸಾಧುರ್ಚೇಷ್ಟಾ ಸಮೇತಾಯಾಃ ಅಂಗುಲೀಯ ಮದಾರ್ಥತಃ. ರಾಮ ವಿಷ್ಣುವಿನ ಅವತಾರ ಸ್ವರೂಪನಾದವನು. ಭೂಲೋಕಕ್ಕೆ ಬಂದ ಮೇಲೆ ಭೂಲೋಕದ ಜನ ಯಾವ ರೀತಿಯಾಗಿ ವರ್ತನೆ ಮಾಡ್ತಾರೋ ಅದರಂತೆ ಆತನು ವರ್ತನೆ ಮಾಡ್ತಾನೆ. ಆತನಿಗೆ ಅವತಾರದಲ್ಲಿ ಸಹಾಯಕ್ಕಾಗಿ ಬಂದಂಥ ಹನುಮಂತನೂ ಕೂಡ ಆ ರಾಮನ ಹೃದಯದ ಅಭಿಪ್ರಾಯಕ್ಕನುಸಾರವಾಗಿ ತಾನು ಆ ರೀತಿಯಾಗಿ ವಿಡಂಬನೆ ಮಾಡಬೇಕು, ನಟನೆ ಮಾಡಬೇಕು ಅನ್ನೋದನ್ನ ಆತ ಬಲ್ಲವನಾದ್ರಿಂದ ಅದಕ್ಕನುಸಾರವಾಗಿ ಆ ಸೀತಾಕೃತಿನೂ ಈ ಬಂದವನು ಹನುಮಂತ ಹೌದೋ ಅಲ್ಲೋ ಅಂತೆಲ್ಲ ಸಂಶಯ ವ್ಯಕ್ತಪಡಿಸಿತು. ಇದನ್ನು ಕೂಡ ತನ್ನ ಬಗ್ಗೆ ಎಲ್ಲ ಹೇಳ್ಕೊಂಡಾದ್ಮೇಲೆ ಆ ಉಂಗುರವನ್ನು ಕೊಟ್ಟ ಅಂತ ನಿರ್ಣಯದಲ್ಲಿ ಗಮನಿಸ್ತೀವಿ. ದದರ್ಶ ತತ್ರ ಪ್ರಾಂಶುಂ ಚ ಶಿಂಶಪಾ ನಾಮ ಪಾದಪಂ ತನ್ಮೂಲೆ ರಾಕ್ಷಸೀ ಮಧ್ಯೆ ದದರ್ಶ ಅವನಿಕನ್ಯಕಾಂ. ಏಕವೇಣೀಂ, ಆನಂದ ರಾಮಾಯಣದಲ್ಲಿ ಕೂಡ ಏಕವೇಣಿಯಾಗಿದ್ದು ದೀನಾಂ ಮಲಿನ ಅಂಬರಧಾರಿಣೀಂ ಭೂಮೌ ಶಯಾನಾಂ, ಯಾವಾಗಲೂ ನೆಲದ ಮೇಲೆ ಮಲಗ್ತಾ ಇದ್ದು. ಶೋಚಂತೀಂ ರಾಮರಾಮೇತಿ ಭಾಷಿಣೀಂ, ಸತತವಾಗಿ ರಾಮನಾಮ ಸ್ಮರಣೆ ಮಾಡ್ತಾ ಇದ್ಲು. ಕೃತಾರ್ಥೋಹಮಿತಿ ಪ್ರಾಹ ದೃಷ್ಟ್ವಾ ಸೀತಾಂಸ ಮಾರುತಿ ಶಿಂಶಪ ನಗ ಶಾಖಾಗ್ರ ಪಲ್ಲವಾಭ್ಯಂತರೇ ಸ್ಥಿತ. ಅವಳು ನೋಡಿದಾಗ ನಾನು ಕೃತಾರ್ಥನಾದೆ ಅಂತ ಭಾವಿಸಿಕೊಂಡ ಅವನು. ಪುರಾದೃಷ್ಟಾನ್ ಅಲಂಕಾರಾನ್ ತಸ್ಯ ದೇಹೇ ದದರ್ಶನ ತತಃ ಕಿಲಕಿಲಾ ಶಬ್ದೈ ಯಯೌ ತತ್ರ ದಶಾನನಃ. ಹಿಂದೆ ನಾನಾ ಥರದ ಅಲಂಕಾರಗಳನ್ನು ಅವಳ ಶರೀರದಲ್ಲಿ ನೋಡಿದ್ದ. ರಾವಣ ಆಕೆಯನ್ನು ಅಪಹಾರ ಮಾಡಿಕೊಂಡು ಆಕಾಶದ ಮೂಲಕವಾಗಿ ಸಂಚಾರ ಮಾಡುವಾಗ ಇನ್ನೂ ಹೆಚ್ಚಿನ ಅಲಂಕಾರಗಳನ್ನು, ಸೊಬಗನ್ನ ಅವಳ ಶರೀರದಲ್ಲಿ ನೋಡಿದ್ದ. ಇವತ್ತು ಅದನ್ನೆಲ್ಲ ಆ ಥರ ಕಾಣಲಿಲ್ಲ. ಕಾಣದೇ ಇದ್ರೂ ಬಂದು ಈಕೆ ಸೀತೆ ಅಂತ ಆತ ಅದನ್ನ ನಿರ್ಧಾರ ಮಾಡಿಕೊಂಡ. ಸೀತೆ ಯಾವ ಸ್ಥಿತಿಯಲ್ಲಿದ್ಲು ಅಂತ ಅನ್ನೋದನ್ನ ನಿನ್ನೆ ನಾವು ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದಲ್ಲಿ ಶ್ರವಣ ಮಾಡಿದ್ವಿ. ಅದಾದ ಬಳಿಕ ಹೀಗೆ ಕವಿಗಳು ಅದನ್ನು ವರ್ಣನೆ ಮಾಡ್ತಾರೆ. ಸಂಸಕ್ತಾಂ ಧೂಮಜಾಲೇನ ಶಿಖಾಮೇವ ವಿಭಾವಸೋಹೋ. ಇಲ್ಲಿ ಕೊಟ್ಟದ್ದು ಪ್ರತಿಯೊಂದು ಹೋಲಿಕೆ ಉಪಮಾ ಏನಿದೆ ಬಹಳ ಅರ್ಥಗರ್ಭಿತವಾದದ್ದು. ಧೂಮಜಾಲೇನ ಸಂಸಕ್ತಾಂ ಶಿಖಾಮಿವ, ಅಗ್ನಿಯ ಜ್ವಾಲೆ ಯಜ್ಞಕುಂಡದ ಮಧ್ಯದಿಂದ ಹೊರಗೆ ಬರ್ತದೆ, ಆದರೆ ಅದರ ಸುತ್ತಲೂ ಹೊಗೆ ಇದೆ. ಹೊಗೆ ಇದ್ದಿದ್ದರಿಂದ ಹೊರಗೆ ನಿಂತವರಿಗೆ ಆ ಒಳಗಿರುವಂಥ ಅಗ್ನಿಯ ನಿಜವಾದ ಕಾಂತಿ ಕಾಣಿಸ್ತಿಲ್ಲ ಅನ್ನೋದು ಹೊರಗಿನವ್ರ ದೋಷವೇ ಹೊರತು ಒಳಗಿರುವಂಥ ಅಗ್ನಿಯ ಜ್ವಾಲೆಗೆ ದೋಷ ಏನಿಲ್ಲ, ಅದಕ್ಕೆ ತೊಂದರೆನೂ ಆಗಿಲ್ಲ ಏನು. ಅದು ಅಗ್ನಿಯ ಜ್ವಾಲೆ ಸಣ್ಣದೇ ಆಗಿದ್ರು ದೊಡ್ಡದೇ ಆಗಿದ್ರು ತನ್ನ ಕಾಂತಿಯಿಂದ ಅವನು ಪ್ರಜ್ವಲಿಸ್ತಿರ್ತದೆ. ಹೊರಗಿದ್ದವ್ರಿಗೆ ದೃಷ್ಟಿ ದೋಷ ಅಷ್ಟೇ. ಅದು ಹೊರಗಿದ್ದವರಿಗೆ ನಡುವಿರುವಂಥ ಧೂಮ ಪ್ರತಿಬಂಧಕ ಅಷ್ಟೇ. ತಾಂ ಸ್ಮೃತಿಯಮಿವ ಸಂದಿಗ್ಧಾಂ ವೃದ್ಧಿಂ ನಿಪತಿತಾಮಿವ. ಸ್ಮೃತಿಯಮಿವ ಸಂದಿಗ್ಧಾಂ, ಸ್ಮೃತಿ ವಚನ ಇದೆ. ಪರಾಶರ ಸ್ಮೃತಿ, ವ್ಯಾಸ ಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಮನುಸ್ಮೃತಿ ಮೊದಲಾದ ಸ್ಮೃತಿಗಳು ಅಥವಾ ಪುರಾಣಗಳು ಅಂತಲೂ ಹೀಗೆ ಅವರು ಅರ್ಥ ಮಾಡ್ಕೊಳ್ಬೋದು. ಅವೆಲ್ಲ ತಮ್ಮ ಅರ್ಥವನ್ನು ತಾವು ಹೇಳ್ತಿರ್ತವೆ. ಅವಕ್ಕೇನು ಗೊಂದಲ ಇಲ್ಲ, ತಾವೇನು ಹೇಳ್ತಿದ್ದೇವೆ ಅಂತ ಅನ್ನೋದ್ರ ಬಗ್ಗೆ. ಓದುವವರಿಗೆ ಗೊಂದಲ ಅಷ್ಟೇ. ನೈಷ ಸ್ಥಾನೋರಪರಾಧ ಯದೇನ ಮಂಧೋನ ಪಶ್ಯತೆ ಅಂತ ಒಂದು ಮಾತು ಸಂಸ್ಕೃತ ಸಾಹಿತ್ಯದಲ್ಲಿ. ನಿಮ್ಮ ಎದುರಿಗಿದ್ದಂಥ ಒಂದು ಕಂಬವನ್ನು ನೀವು ನೋಡದೆ ರಾತ್ರಿ ಕಾಲದಲ್ಲಿಯೋ ಅಥವಾ ಹಗಲು ಹೊತ್ತಿನಲ್ಲೋ ಕಣ್ಣು ಮುಚ್ಕೊಂಡು ಅದಕ್ಕೆ ನೀವು ಡಿಕ್ಕಿ ಹೊಡೆದರೆ ಅದು ಸ್ಥಾನವೇನು ತಪ್ಪಲ್ಲ, ಕಂಬದ ತಪ್ಪಲ್ಲ, ಅದು ನಿಮ್ಮ ತಪ್ಪು ಅಂತ ಹೇಳ್ತದೆ ಆ ಮಾತು. ಅದರಂತೆ ಸ್ಮೃತಿ ಅಥವಾ ಪುರಾಣದಲ್ಲಿ ಹೇಳಿದ ವಿಷಯ ನಮಗೊಂದು ವೇಳೆ ಸಂದಿಗ್ಧ ಆಗಿದ್ದರೆ ಆ ಸಂದೇಹ ಬರೋದು ನಮ್ಮ ದೋಷ ಹೊರತು ಸ್ಮೃತಿಯ ದೋಷ ಅಲ್ಲ. ಅದರಂತೆ ಆ ಸೀತೆ ಮಲಿನವಾಗಿ ಕಾಣ್ತಿದ್ಲು ಅಂತ ಅನ್ನೋದು ಸುತ್ತಮುತ್ತಲಿನವರಿಗಷ್ಟೇ.
ಹೊರಗಿನವರಿಗಷ್ಟೇ ಹೊರತು ವಾಸ್ತವಿಕವಾಗಿ ಆಕೆ ಮಾಲಿನ್ಯವಾಗಲಿ ಅಂತ ದೋಷವಾಗಲಿ ಇರಲಿಲ್ಲ ಅಂತ ಅದಕ್ಕೆ ಅರ್ಥ. ವೃದ್ಧಿಂ ನಿಪತಿತಾಮಿವ, ನಾಶ ಹೊಂದಿದ ಐಶ್ವರ್ಯದಂತೆ. ಒಬ್ಬನ ಅದ್ಭುತವಾದ ಐಶ್ವರ್ಯ ಸಂಪತ್ತು ಅವನಿಗಿದೆ, ಅದು ಯಾವುದೋ ದುರಾಚಾರದಿಂದ ಅದನ್ನು ಕಳ್ಕೊಂಡಿದ್ದಾನೆ. ಕಳ್ಕೊಂಡ್ರೆ ಅದು ಆ ಸಂಪತ್ತಿನ ತಪ್ಪಲ್ಲ, ಕಳ್ಕೊಂಡು ಗೋಳಾಡುವವನು ಈ ವ್ಯಕ್ತಿ. ಸಂಪತ್ತಿಗೇನಿಲ್ಲ, ಅದು ಮತ್ತೊಂದು ಕಡೆ ಹೋಗಿಬಿಡ್ತದೆ ಅಷ್ಟೇ. ವಿಹತಾಮಿವತ ಶ್ರದ್ಧಾಂ ಆಶಾಂ ಪ್ರತಿಹತಾಮಿವ. ವಿಹತಾಮಿವತ ಶ್ರದ್ಧಾಂ, ಒಬ್ಬನಿಗೆ ಶ್ರದ್ಧೆ ಇದೆ ಧರ್ಮ ಕಾರ್ಯ ಮತ್ತೆ ಜ್ಞಾನ ಭಕ್ತಿ ವೈರಾಗ್ಯ ಇತ್ಯಾದಿ ವಿಷಯದಲ್ಲಿ ಒಬ್ಬನಿಗೆ ಶ್ರದ್ಧೆ ಇದೆ, ಆದರೆ ಅದು ವಿಹತ ಆಗಿ ಹೋಗಿದೆ, ಹಾಳಾಗಿ ಹೋಗಿದೆ ದುರ್ಬೋಧೆಯಿಂದ, ಮತ್ತೊಬ್ಬರ ಉಪದೇಶದಿಂದಾಗಿ. ಅದನ್ಯಾಕೆ ಮಾಡ್ತೀವಿ, ಇದನ್ಯಾಕೆ ಮಾಡ್ತೀವಿ, ಅದರಲ್ಲೇನು ಅರ್ಥ ಇದೆ, ಇದರಲ್ಲೇನು ಅರ್ಥ ಇದೆ ಅಂತ ದುರ್ಬೋಧನೆ ಮಾಡಿದ ಕಾರಣದಿಂದಲೋ ಮತ್ಯಾವ ಕಾರಣದಿಂದಲೋ ಇದ್ದ ಶ್ರದ್ಧೆ ಹಾಳಾಗಿ ಹೋಗಿದೆ. ಇದ್ದ ಶ್ರದ್ಧೆ ಹಾಳಾಗಿ ಹೋದರೆ ಶ್ರದ್ಧಾಕ್ಕೇನು ದೋಷ ಇಲ್ಲ. ಅದರಿಂದ ಕಷ್ಟ ಅನುಭವಿಸುವನು, ನಷ್ಟ ಅನುಭವಿಸುವನು ಆ ವ್ಯಕ್ತಿ. ಆಶಾಂ ಪ್ರತಿಹತಾಮಿವ, ಭಗ್ನಗೊಂಡ ಆಸೆಯಂತೆ, ಮನುಷ್ಯನ ಆಸೆ ಆಕಾಂಕ್ಷೆಗಳು ಭಗ್ನಗೊಂಡಂತೆ. ಸೋಪಸರ್ಗ ಯಥಾಸಿದ್ಧಿಂ ಬುದ್ಧಿಂ ಸಕಲುಷಾಮಿವ, ವಿಘ್ನದಿಂದ ಕೂಡಿದ ಸಿದ್ಧಿಯಂತೆ. ಅಣಿಮಾ ಮಹಿಮಾ ಲಘಿಮಾ ಮೊದಲಾದ ಅಷ್ಟಸಿದ್ಧಿಗಳು ಇದ್ರೂ ಆ ಸಿದ್ಧಿಯನ್ನು ಪ್ರಯೋಗ ಮಾಡಲಿಕ್ಕೆ ಏನಾದರೂ ವಿಘ್ನ ಇದ್ದರೆ ಆ ಸಿದ್ಧಿ ಪ್ರಕಟಕ್ಕೆ ಬರೋದೇ ಇಲ್ಲ. ಅದರಂತೆ ಸೀತೆ ಇದ್ದಳು. ಬುದ್ಧಿಂ ಸಕಲುಷಾಮಿವ, ಬುದ್ಧಿ ಇದ್ರೂ ಕೂಡ, ಮನುಷ್ಯನಿಗೆ ಬುದ್ಧಿ ಇದ್ರೂ ಅದು ಕಲುಷಿತವಾಗಿದ್ದರೆ, ದುರ್ವಿಚಾರಗಳಿಂದ ಸಂಸಕ್ತವಾಗಿದ್ದರೆ ಅದು ಹೇಗೋ ಹಾಗೆ ಸೀತೆ ಇದ್ಲು. ಅಭೂತೇನ ಅಪವಾದೇನ ಕೀರ್ತಿಂ ನಿಪತಿತಾಮಿವ, ಒಬ್ಬ ಸಜ್ಜನನಿಗೆ, ಒಬ್ಬ ಮಹಾತ್ಮನಿಗೆ ಶುದ್ಧವಾದ ಕೀರ್ತಿ ಇದೆ, ಹೌದು, ಆದರೆ ಕಾರಣಾಂತರಗಳಿಂದ ಆ ಕೀರ್ತಿಗೊಂದು ಏನೋ ಕಲಂಕ ಬಂದ್ಬಿಟ್ಟಿದೆ, ಮೂರ್ಖರಾದವರ ಅಪವಾದದಿಂದ ಇತ್ಯಾದಿ ಕಾರಣದಿಂದ. ಹಾಗೆ ಬಂದಾಗ ಆ ಕೀರ್ತಿ ತಾತ್ಕಾಲಿಕವಾಗಿ ತಡೆ ಹಿಡಿಯಲ್ಪಟ್ಟಿರ್ತದೆ, ಆ ಕೀರ್ತಿ ಹೊರಗಿನವರಿಗೆ ಗೊತ್ತಾಗೋದಿಲ್ಲ. ಅದರಂತೆ ಸೀತೆ ಇದ್ಲು. ರಾಮೋಪರೋಧ ವ್ಯತಿಥಾಂ ರಕ್ಷೋಹರಣ ಕರ್ಷಿತಾಂ, ರಾಮನ ಸೇವೆಗೆ ತಡೆ ಆಗಿದ್ದರಿಂದ ಆಕೆ ಬಹಳ ದುಃಖಿತರಾಗಿದ್ದಂತಾಗ, ನಿರಂತರವಾಗಿ ರಾಮಪಾದಕ್ಕೆ ಸೇವೆ ಮಾಡುವ ಅವಕಾಶ ಹೋಗಿದ್ದರಿಂದಾಗಿ. ರಕ್ಷೋಹರಣ ಕರ್ಷಿತಾಂ, ರಾವಣನ ಅಪಹಾರದಿಂದಾಗಿ ದುಃಖಿತರಾಗಿದ್ಲು. ಅಬಲಾಂ ಮೃಗಶಾವಾಕ್ಷೀಂ, ಮರಿ ಜಿಂಕೆಯಂತೆ ಅವಳ ಕಣ್ಣಿತ್ತು. ವೀಕ್ಷಮಾಣಾಂ ತತಸ್ತತಃ ಬಾಷ್ಪಾಂಬು ಪರಿಪೂರ್ಣೇನ ಕೃಷ್ಣ ವಕ್ತ್ರ ಅಕ್ಷಿಪಕ್ಷ್ಮಣ, ಅವಳ ಕಪ್ಪು ಬಣ್ಣದ ಕಣ್ಣಿನ ರೆಪ್ಪೆ ಕಣ್ಣೀರಿನಿಂದ ತುಂಬಿತ್ತು. ವದನೇನ ಅಪ್ರಸನ್ನೇನ ನಿಶ್ವಸಂತಿಯಂ ಪುನಃ ಪುನಃ, ಅವಳ ಮುಖದ ಮೇಲೆ ದುಃಖದ ಛಾಯೆ ಎಲ್ಲ ಕಡೆ ಹರಡಿಕೊಂಡಿತ್ತು, ನಿಟ್ಟುಸಿರು ಬಿಡ್ತಾ ಇದ್ಲು. ಮಲಪಂಕಧಾಂ ದೀನಾಂ ಮಂಡನಾರ್ಹಾಂ ಅಮಂಡಿತಾಂ ಪ್ರಭಾಂ ನಕ್ಷತ್ರರಾಜಸ್ಯ ಕಾಲಮೇಘೈರಿವಾವೃತಾಂ, ನಾನು ನಕ್ಷತ್ರರಾಜನಾದ ಚಂದ್ರನ ಕಾಂತಿಯಂತೆ, ಚಂದ್ರನ ಬೆಳದಿಂಗಳಂತೆ ಅವಳಿದ್ಲು, ಆದರೆ ಅದಕ್ಕೆ ಮೋಡದ ತಡೆ ಇದೆ. ತಸ್ಯ ಸಂದಿಧಿ ಹೇ ಬುದ್ಧಿ ಮುಹುಸ್ಸೀತಾಂ ನಿರೀಕ್ಷತು, ಮತ್ತು ಸಂದೇಹ ಬಂತಂತೆ ಅವನಿಗೆ, ಸೀತೆ ಹೌದೋ ಅಲ್ಲೋ ಅನ್ಸುತ್ತೆ ಒಂದು ಕ್ಷಣ. ಆಮ್ನಾಯಾನಾಂ ಅಯೋಗೇನ ವಿದ್ಯಾಂ ಪ್ರಶಿಥಿಲಾಮಿವ, ಅದು ವಿದ್ಯೆ ಹೇಗಿತ್ತಂತಂದ್ರೆ ಆಮ್ನಾಯಾನಾಂ ಅಯೋಗೇನ ವಿದ್ಯಾಂ ಪ್ರಶಿಥಿಲಾಮಿವ, ಬಹಳ ಮಹತ್ವದ ಮಾತು. ಯಾವುದೇ ವಿದ್ಯೆ ಮನುಷ್ಯನಿಗಿದ್ರೂ ಆ ವಿದ್ಯೆ ಸತತವಾದ ಅಭ್ಯಾಸ ಇಲ್ಲ ಅಂತಾದರೆ, ಮೇಲಿನ ಮೇಲೆ ಅದು ಅಪ್ಡೇಟ್ ಆಗದೇ ಇದ್ರೆ ಆ ವಿದ್ಯೆ ಹಾಳಾಗಿ ಹೋಗ್ತದೆ, ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೊಂದೇನು ಪ್ರಸಿದ್ಧವಾದ ಸಂಸ್ಕೃತ ಶ್ಲೋಕ ಇದೆ, ಈ ಕ್ಷಣದಲ್ಲಿ ನೆನಪಿಗೆ ಬರ್ತಿಲ್ಲ. ಆಮ್ನಾಯಾನಂ ಅಯೋಗೇನ, ಯೋಗ ಅಂದರೆ ನಿತ್ಯದ ಉಪಯೋಗ, ನಿತ್ಯದ ಉಪಯೋಗ ಇಲ್ಲದೆ ಇದ್ರೆ ಆ ಆಮ್ನಾಯ ಕಲಿತ ವಿದ್ಯೆ ಪ್ರಶಿಥಿಲ ಆಗಿ ಹೋಗ್ತದೆ. ಅದಕ್ಕಾಗಿ ಎಲ್ಲ ಮಂತ್ರಗಳು, ಋಗಾದಿ ವೇದಗಳು, ವಿದ್ಯೆ ಇದನ್ನ ಯಾವುದನ್ನು ಕೂಡ ಮೇಲಿನ ಮೇಲೆ ಉಪಯೋಗ ಮಾಡ್ತಿರ್ಬೇಕು. ಉಪಯೋಗ ಮಾಡದೇ ಇದ್ದ ವಿದ್ಯೆ, ಉಪಯೋಗ ಮಾಡದೇ ಇರುವಂತಹ ಖಡ್ಗ ಶಸ್ತ್ರಗಳಿದ್ದಂತೆ. ದುಃಖೇನ ಬುಬುಧೇ ಹೀನಾಂ ಹನುಮಾನ್ ಅನಲಂಕೃತಾಂ ಸಂಸ್ಕಾರೇಣ ಯಥಾಹೀನಾಂ ವಾಚಂ ಅರ್ಥಾಂತರಂ ಗತಾಂ. ಅದು ಹೇಗಿತ್ತು ಅಂತಂದ್ರೆ ಮಾತಿನಂತೆ, ಸೀತೆ ಮಾತಿನಂತೆ ಇದ್ಲು. ಮಾತಿಗೆ ಅಂದ್ರೆ ಮಾತಿನ ರಾಶಿಯಾದ ವೇದಕ್ಕೆ, ವಾಕ್ಯಗಳ ರಾಶಿಯಾದ ವೇದಕ್ಕೆ ಅವಳು ಅಭಿಮಾನಿಯ ದೇವತೆ ಆದ್ದರಿಂದ ಅವಳನ್ನ ವಾಚಂ ಅಂತ ಕವಿ ಹೋಲಿಕೆ ಕೊಡ್ತಾರೆ. ಸಂಸ್ಕಾರೇಣ ಯಥಾಹೀನಾಂ ವಾಚಂ ಅರ್ಥಾಂತರಂ ಗತಾಂ, ಸಂಸ್ಕಾರವಿಲ್ಲದ ಕಾರಣದಿಂದಾಗಿ ಆ ಮಾತಿಗೆ ಅರ್ಥಾಂತರ ಆಗಿಬಿಡ್ತದೆ ಅಂತ ಅದನ್ನು ಕವಿ ಹೋಲಿಕೆ ಕೊಡ್ತಾರೆ. ಅದಕ್ಕೇನು ಅರ್ಥ ಅಂತಂದ್ರೆ ವೇದಗಳಿಗೆ ಅಥವಾ ಮತ್ಯಾವುದೇ ಮಹತ್ವವುಳ್ಳಂತಹ ಶಾಸ್ತ್ರಕ್ಕೆ ಅದರದೇ ಆದ ಅರ್ಥ ಇದ್ದದ್ದು ಸ್ಪಷ್ಟ.
ಆ ವೇದಾಭಿಮಾನಿ ದೇವತೆಗೆ, ವೇದ ಪ್ರತಿಪಾದನಾದ ಭಗವಂತನಿಗೆ ಆ ಅರ್ಥದ ಬಗ್ಗೆ ಗೊಂದಲ ಇಲ್ಲ. ಆದರೆ ಆ ವೇದಗಳನ್ನು ಅಭ್ಯಾಸ ಮಾಡಬೇಕಾದಂಥ ವ್ಯಕ್ತಿಗಳಿಗೆ ಅದರದ್ದು ಒಂದು ವೇಳೆ ಸಂಸ್ಕಾರ ಇಲ್ಲದೆ ಇದ್ದರೆ, ವೇದಗಳನ್ನ ಅಧ್ಯಯನ ಮಾಡಬೇಕಾದ್ರೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಎಂಬತಕ್ಕಂಥ 6 ಅಂಗಗಳನ್ನು ಓದಬೇಕು. ಮಹಾಭಾರತ, ರಾಮಾಯಣಾದಿಗಳನ್ನು ಓದಬೇಕು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮೂಪ ಬ್ರಹ್ಮಯೇತ್ ಬಿಭೇತ್ ಕಲ್ಪ ಶ್ರುತಾದ್ವೇದ ಮಾಮಯಂ ಭೀಷಯೇದಿತಿ ಮಾಮಯಂ ದೂಷಯೇದಿತಿ ಅಂತ ಒಂದು ಮಾತು. ವೇದಗಳಿಗೆ ಅರ್ಥ ಮಾಡಬೇಕಾದ್ರೆ ಇತಿಹಾಸ ಪುರಾಣಗಳ ಬೆಂಬಲ ಇಲ್ಲದೆ ಅರ್ಥ ಮಾಡ್ಲಿಕ್ಕೆ ಹೋಗಿಬಿಟ್ರೆ ವೇದಾಭಿಮಾನಿನಿ ದೇವತೆ ಹೆದರ್ತಾನೆ, ನನ್ನನ್ನು ಈ ಮನುಷ್ಯ ಹಾಳು ಮಾಡಿಬಿಡ್ತಾನೆ ಅಂತ ಭಯ ಪಡ್ತಾಳಂತೇಳು. ಹಾಗಾಗಿ ವೇದಗಳಿಗೆ ಅರ್ಥ ಮಾಡಬೇಕು ಅಂತ ಹೋದವನಿಗೆ, ವೇದಗಳನ್ನು ತಿಳ್ಕೊಳ್ಬೇಕು ಅಂತ ಹೋದವನಿಗೆ, ವೇದ ವ್ಯಾಖ್ಯಾನ ಮಾಡಬೇಕು ಅಂತ ಹೋದವನಿಗೆ 6 ಅಂಗಗಳು, ಇತಿಹಾಸ ಪುರಾಣ, ಅಷ್ಟಾದಶ ಪುರಾಣಗಳು, ಮಹಾಭಾರತ, ಸ್ಮೃತಿಗಳು, ಇದರದ್ದೆಲ್ಲದರದ್ದು ಜ್ಞಾನ ಇರಬೇಕು. ಒಟ್ಟಾರೆ ಬಹುಶ್ರುತನಾಗಿದ್ದರೆ ಮಾತ್ರ ಅದು ತಿಳಿತದೆ ಹೊರತು ಇಲ್ಲದೆ ಅದು ಯಾವುದು ಕೂಡ ಅರ್ಥ ಆಗುವಂಥದ್ದೇ ಅಲ್ಲ. ಹಾಗಾಗಿ ಆ ಮಾತಿಗೆ ಏನು ವಾಕ್ಯ ರಾಶಿಯಾದ ವೇದಕ್ಕೆ ಸ್ವಾಭಾವಿಕವಾದ ಅರ್ಥ ಏನಿದೆ, ಅರ್ಥಾಂತರಂಗತಾಂ. ಅದಕ್ಕೆ ಸ್ವಾಭಾವಿಕವಾದ ಅರ್ಥ ಇದ್ರೂ ಓದುವವನಿಗೆ ಅರ್ಥಾಂತರ ಆಗಿಬಿಡ್ತದೆ, ತಪ್ಪು ಅರ್ಥ ಆಗೋ ಸಾಧ್ಯತೆ ಇದೆ. ಕಾರಣ ಏನಂದ್ರೆ ಸಂಸ್ಕಾರೇಣ ಯಥಾಹೀನಾಂ. ಅದಕ್ಕೆ ಬೇಕಾದ ಸಂಸ್ಕಾರ ಇತ್ತು, ತಾನು ಮಾಡ್ಕೊಂಡಿಲ್ಲ, ಅದು ಮಾಡ್ಕೊಂಡಿಲ್ಲ ಅಂತಲ್ಲ, ಈತ ಮಾಡ್ಕೊಂಡಿಲ್ಲ ಅಷ್ಟೇ. ತಾಂ ಸಮೀಕ್ಷ ವಿಶಾಲಾಕ್ಷೀಂ ರಾಜಪುತ್ರೀಂ ಅನಿಂದಿತಾಂ ತರ್ಕಯಾಮಾಸ ಸೀತೇತಿ ಕಾರಣೈರುಪಪಾದಿಭಿಃ. ಅನೇಕ ಯುಕ್ತಿಗಳನ್ನು ತಾನೇ ಅದನ್ನ ಮನನ ಮಾಡ್ಕೊಂಡಂತವನು. ಶ್ರವಣ ಮನನ ನಿಧ್ಯಾಸನ ಅಂತ ಹೀಗೆ ಏನು ಹೇಳ್ತಾರಲ್ಲ, ಅದನ್ನೆಲ್ಲ ಆತ ಮನನ ಮಾಡ್ಕೊಂಡಂತ. ಮೊನ್ನೆ ದಿವಸ ಅದನ್ನು ಹೇಳಿದ್ದೆ, ಸೀತೆಯನ್ನು ಕಂಡು ಹಿಡಿಯೋದು ಅಂದ್ರೆ ಬರೀ ಒಬ್ಬ ರಾಜಕುಮಾರಿಯನ್ನು ಕಂಡು ಹಿಡಿಯೋದು. ಕಂಡು ಹಿಡಿದ ಆತ ಒಬ್ಬ ಕಪಿ ತೆಗೆದುಕೊಂಡು ಹೋಗಿದ್ದು ಮತ್ತೊಬ್ಬ ರಾಜಕುಮಾರನ ಕಡೆ ಅಂತ ಅರ್ಥ ಅಲ್ಲ. ಸೀತೆಯನ್ನು ಕಂಡು ಹಿಡ್ಕೊಳ್ಳೋದು ಅಂದ್ರೆ ವೇದಾಭಿಮಾನಿ ದೇವತೆಯನ್ನ ದರ್ಶನ ಮಾಡ್ಕೊಳ್ಳೋದು, ಅದನ್ನ ಅರ್ಥ ಮಾಡ್ಕೊಳ್ಳೋದು ಅಂತ ಅರ್ಥ. ಅದಕ್ಕಾಗಿ ಕಾರಣೈ ಉಪಪಾದಿಭಿ ಲಿಂಗ, ತಾತ್ಪರ್ಯ ನಿರ್ಣಯ ಮೊದಲಾದ ಕೆಲವು ಉಪಪತ್ತಿಗಳನ್ನು ಹೇಳ್ತಾರೆ ಆಚಾರ್ಯ ಮತ್ತು ಬ್ರಹ್ಮಸೂತ್ರ ಭಾಷೆ ಇತ್ಯಾದಿ ಕಡೆಗಳಲ್ಲಿ. ವೇದದ ವಾಕ್ಯಗಳಿಗೆ, ಮಹಾಭಾರತದ ಶಾಸ್ತ್ರದ ವಾಕ್ಯಗಳಿಗೆ ಹೇಗೆ ಅರ್ಥ ಮಾಡಬೇಕು ಅಂತಂದ್ರೆ ಅರ್ಥವಾದ, ಉಪಪತ್ತಿ, ಅಭ್ಯಾಸ, ಲಿಂಗ, ಹೀಗೆಲ್ಲ ಅನೇಕ ತಾತ್ಪರ್ಯ ನಿರ್ಣಾಯಕಗಳಿವೆ. ವೇದದ ತಾತ್ಪರ್ಯ ಏನು, ಶಾಸ್ತ್ರದ ತಾತ್ಪರ್ಯ ಏನು ಅಂತ ಅನ್ನೋದನ್ನ ದಿಢೀರಾಗಿ ಒಂದ್ಸರಿ ಕಣ್ಣು ಬಿಟ್ಟಾಗ, ನಿದ್ದೆಯಿಂದ ಕಣ್ಣು ಬಿಟ್ಟವನು ಏನೋ ಸುತ್ತಮುತ್ತಲು ನೋಡಿದಾಗ ಅದು ಹೇಗೆ ಎದ್ದಿದ್ದೆಲ್ಲ ಮೊಬ್ಬಾಗಿ ಕಾಣಿಸ್ತದೆ. ಅದರಂತೆ ಅಜ್ಞಾನಿಯಾದ ಮನುಷ್ಯ ಏನಾದರೂ ಇದಕ್ಕಿದ್ದಂತೆ ಜೀವಮಾನದಲ್ಲಿ ಒಂದ್ಸರಿ ಶಾಸ್ತ್ರದ ಮೇಲೆ ಕಣ್ಣಾಡ್ತಿದ್ರೆ ಆತನಿಗೆ ಅದು ಅರ್ಥ ಆಗ್ಲಿಕ್ಕಿಲ್ಲ. ಈ ಎಲ್ಲ ತಾತ್ಪರ್ಯ ನಿರ್ಣಾಯಕವಾದ ಯುಕ್ತಿಗಳನ್ನು ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ. ಅದಂತೆ ಉಪಪಾದಿಭಿ ಕಾರಣೈಹಿ, ಇವಳೇ ಸೀತೆ ಅಂತ ತಿಳ್ಕೊಳ್ಳಿಕ್ಕೆ ಅನೇಕ ಯುಕ್ತಿಗಳನ್ನು ಆತ ಉಪಯೋಗ ಮಾಡಿಕೊಂಡ. ವೈದೇಶ್ಯ ಯಾನಿ ಚಾಂಗೇಶು ತದಾ ರಾಮ ಅನ್ವಕೀರ್ತಯತ್. ಸೀತೆಯ ಶರೀರದಲ್ಲಿ ಯಾವ ಲಕ್ಷಣಗಳಿವೆ, ಯಾವ ಅಲಂಕಾರಗಳಿವೆ ಅಂತ ರಾಮ ಹೇಳಿ ಕಳಿಸಿದ್ದ. ತಾನೇ ಆಭರಣ ಜಾಲಾನಿ ಶಾಖಾಶೋಭೀನಿ ಅಲಕ್ಷಯತ್. ಆ ಎಲ್ಲ ಆಭರಣಗಳನ್ನ, ಅಲಂಕಾರಗಳನ್ನ ಆತ ಸೀತೆಯ ಶರೀರದಲ್ಲಿ ಅವನು ಗಮನಿಸಿದ. ಶಾಖಾಶೋಭೀನಿ ಅಂತ ಬಹಳ ಮಹತ್ವದ ಮಾತು. ಇದು ಶಾಖೆ ಅಂದ್ರೆ ಏನು? ಕೊಂಬೆ, ರೆಂಬೆ ಅಂತ ನಾವು ಅರ್ಥ ಮಾಡ್ತೇವೆ. ಆ ಸೀತೆಗೆ ಸಂಬಂಧಪಟ್ಟಂತೆ ಶಾಖೆ ಅಂತಂದ್ರೆ ಅವಳ ಅವಯವ ಅಂತ ಅರ್ಥ. ಶಾಖೆ ಅಂತಂದ್ರೆ ವೇದ ಶಾಖೆ ಅಂತ ಅರ್ಥ. ಅವಳು ವೇದಾಭಿಮಾನಿ ದೇವತೆ ಆದ್ದರಿಂದ ಶಾಖಾ ಶೋಭೀನಿ. ವೇದದ ವಿಭಿನ್ನ ಶಾಖೆಗಳಿಗೆ, ವೇದದ ವಿಭಿನ್ನ ಪ್ರಭೇದಗಳಿಗೆ ಯಾವ್ಯಾವ ಲಕ್ಷಣ ಇರಬೇಕು, ಏನೇನು ಮಹತ್ವ ಅದಕ್ಕಿರಬೇಕು, ಅದನ್ನೆಲ್ಲ ತಿಳ್ಕೊಂಡು ಸರಿಯಾಗಿ ಅರ್ಥ ಮಾಡ್ಕೊಳ್ಳಬಲ್ಲ ವ್ಯಕ್ತಿ ಆತ. ಅದಕ್ಕಾಗಿ ಶಾಖಾ ಬರೇ ಅಂಗಶೋಭೀನಿ ಅಂತ ಹೇಳಲಿಲ್ಲ ಕವಿ. ಅಂಗ ಅಂದ್ರೆ ಮನುಷ್ಯನ ಅಂಗ, ಪ್ರಾಣಿಯ ಅಂಗ. ಶಾಖಾ ಅಂದ್ರೆ ವೇದದ ಅಂಗ. ಅದಕ್ಕಾಗಿ ಅರ್ಥಪೂರ್ಣವಾದ ಶಬ್ದವನ್ನು ಬಳಕೆ ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಸುಕೃತವು ಕರ್ಣವೇಷ್ಟವು ಚ ಸ್ವದೌಷ್ಟ್ರೌ ಚ ಸುಸಂಸ್ಥಿತವು ಮಣಿವಿದ್ರುಮ ಚಿತ್ರಾಣಿ ಹಸ್ತೇಶು ಆಭರಣಾನಿ ಚ ಶ್ಯಾಮಾನಿ ಚಿರಯುಕ್ತತ್ವಾತ್ ತಥಾ ಸಂಸ್ಥಾನವಂತಿ ಚ. ನಾನಾ ಥರದ ಆಭರಣಗಳನ್ನು ಅವಳು ಧರಿಸಿಕೊಂಡಿದ್ದಂತೆ. ಕರ್ಣದ ಆಭರಣಗಳನ್ನು, ಕಿವಿಯಲ್ಲಿ ಆಭರಣಗಳನ್ನು ಧರಿಸಿಕೊಂಡಿದ್ದು, ಮತ್ತು ತ್ರಿಕರ್ಣ ಅನ್ನುವಂಥ ಒಂದು ರೀತಿ ಕಿವಿಯಲ್ಲಿ ಹಾಕಿಕೊಳ್ಳುವಂಥ ಆಭರಣ, ಹೂವಿನ ಆಕಾರದಂಥದ್ದು. ಅದು ಹೇಗಿರ್ತದಂದ್ರೆ ಶ್ವದಂಷ್ಟ್ರವು, ನಾಯಿಯ ಹಲ್ಲಿನಂತೆ ಚೂಪು ಚೂಪಾಗಿರ್ತದಂತೆ. ಅದನ್ನ ಒಂದು ರೀತಿಯಾದ ಆಭರಣ, ಅದು ಕಿವಿಯಲ್ಲಿ ಹಾಕೊಳ್ಳುವಂಥದ್ದು. ಅದನ್ನ ಧರಿಸಿಕೊಂಡಿದ್ಲು. ಆ ಆಭರಣಗಳ ನೈಜವಾದ ಕಾಂತಿ ಅದನ್ನು ತೊಳೆದು ಸ್ವಚ್ಛ ಮಾಡಿಲ್ಲ ಕಾರಣಕ್ಕಾಗಿ ಕಪ್ಪಾಗಿ ಹೋಗಿತ್ತು. ಆದರೂ ಇವಳೇ ಸೀತೆ ಅಂತ ಆತ ನಿರ್ಧಾರ ಮಾಡಿಕೊಂಡ. ತಾನಿ ಏವ ಏತಾನಿ ಮನ್ಯೇಹಂ ಯಾನಿ ರಾಮಃ ಅನ್ವಕೀರ್ತಯತ್ ತತ್ರ ಯಾನಿ ಅವಹೀನಾನಿ ತಾನ್ಯಹಂ ನೋಪಲಕ್ಷಯೇ.
ಯಾನ್ಯಸ್ಯ ನಾವಹೀನಾನಿ ತಾನಿ ಇಮಾನಿ ಸಂಶಯ. ಹಿಂದೆ ರಾಮನ ಅವಳನ್ನು ಹೊತ್ಕೊಂಡು ಹೋಗುವಾಗ ಕೆಲವು ಆಭರಣಗಳನ್ನು ಆಕೆ ಕೆಳಗೆ ಹಾಕಿದ್ಲು. ಯಾವ ಆಭರಣಗಳನ್ನು ಆಕೆ ಕೆಳಗೆ ಹಾಕಿದ್ದಾಳೆ ಅಂತ ಗೊತ್ತು. ಆ ಆಭರಣಗಳು ಈಗಿಲ್ಲ. ಆಗ ಕೆಳಗೆ ಯಾವ ಆಭರಣಗಳನ್ನು ಆಕೆ ಹಾಕಿಲ್ಲ, ಆ ಆಭರಣಗಳು ಈಗಿವೆ. ಈ ಎಲ್ಲ ಯುಕ್ತಿಗಳನ್ನು ಉಪಯೋಗ ಮಾಡಿಕೊಂಡು ಆತ ಸೀತೆ ಅಂತ ನಿರ್ಧಾರ ಮಾಡಿಕೊಂಡ. ಯಾನ್ಯಸ್ಯ ನಾವಹೀನಾನಿ ತಾನಿ ಇಮಾನಿ ಸಂಶಯ. ಪೀತಂ ಕನಕಪಟ್ಟಾರ್ಹಂ ಸಹಸ್ರಂ ತದ್ವಸನಂ ಶುಭಂ ಉತ್ತರೀಯಂ ನಗಾಸಕ್ತಂ ತದಾ ದೃಷ್ಟಂ ಪ್ಲವಂಗಮೈಹಿ. ಅವಳು ಉಟ್ಟ ಪೀತಾಂಬರ ಅವನ ಕಣ್ಣಿಗೆ ಬಿತ್ತು, ಆದರೆ ಮೇಲ್ವಸ್ತ್ರ ಕಣ್ಣಿಗೆ ಬೀಳಲಿಲ್ಲ. ಯಾಕೆಂದ್ರೆ ಅವಳು ಆಕಾಶ ಮಾರ್ಗದಿಂದ ಅದನ್ನು ಕೆಳಗೆ ಹಾಕಿದ್ದಲ್ಲ, ಅದು ಒಂದು ಗಿಡದ ರೆಂಬೆಗೆ ಸಿಕ್ಕಾಕೊಂಡಿತ್ತು. ಅವಾಗ ಅದನ್ನೆಲ್ಲ ಅದು ನೆನಪು ಮಾಡಿಕೊಂಡ. ಭೂಷಣಾನಿ ಚ ಮುಖ್ಯಾನಿ ದೃಷ್ಟಾನಿ ಧರಣೀತಲೆ ಅನಯೈವ ಅಪವಿದ್ಧಾನಿ ಸ್ವನವಂತಿ ಮಹಾಂತಿ ಚ. ಇದಂ ಚಿರಗೃಹೀತತ್ವಾತ್ ವಸನಂ ಕೃಷ್ಣವತ್ತರಂ ತಥಾಪಿ ನೂನಂ ತದ್ವರ್ಣಂ ತಥಾ ಶ್ರೀಮದ್ಯಥೇತರತ್. ಇಯಂ ಕನಕವರ್ಣಾಂಗಿ, ಬಂಗಾರದ ಮೈಬಣ್ಣವುಳ್ಳವಳಿಕೆ. ರಾಮಸ್ಯ ಮಹಿಷಿ ಪ್ರಿಯ ಪ್ರಣಷ್ಟಾಪಿ ಸತೀಯಾಸ್ಯ ಮನಸೋನ ಪ್ರಣಶ್ಯತಿ. ಈಗ ಅವಳು ರಾಮನ ಕಣ್ಣಿಂದ ದೂರ ಇರಬಹುದು, ಆದರೆ ರಾಮನ ಮನಸ್ಸಿನಿಂದ ದೂರ ಇಲ್ಲ ಆಕೆ ಸೀತೆ ಅಂತ ಹಾಗೆ ಆ ಹನುಮಂತ ಭಾವಿಸ್ಕೊಂಡಂತೆ. ಇಯಂ ಸಾ ಯತ್ಕೃತೆ ರಾಮಃ ಚತುರ್ಭಿಃ ಪರಿತಪ್ಯತೆ ಕಾರುಣ್ಯೇನ ಆನುಶಂಸ್ಯೇನ ಶೋಕೇನ ಮದನೇನ ಚ. ಸ್ತ್ರೀ ಪ್ರಣಶ್ಯೇತಿ ಕಾರುಣ್ಯಾತ್ ಆಶ್ರಿತ್ಯೇತಿ ಅನುಶಂಸಿತಃ ಪತ್ನೀನಷ್ಟೇತಿ ಶೋಕೇನ ಪ್ರಿಯೇತಿ ಮದನೇನ ಚ. ಅಸ್ಯಾ ದೇವ್ಯಾ ಯಥಾರೂಪಂ ಅಂಗಪ್ರತ್ಯಂಗ ಸೌಷ್ಠವಂ ರಾಮಸ್ಯ ಚ ಯಥಾರೂಪಂ ತಸ್ಯ ಇಯಂ ಅತಿತೇಕ್ಷಣ. ಈ ಸೀತೆಯನ್ನು ಕಳ್ಕೊಂಡಿದ್ರ ಮೂಲಕವಾಗಿ ರಾಮನಿಗೆ 4 ರೀತಿಯಾದ ದುಃಖಗಳಂತೆ, ದುಃಖದ 4 ಪ್ರಭೇದಗಳಂತೆ. ಕಾರುಣ್ಯ, ಆನೃಶಂಸ್ಯ, ಶೋಕ ಮತ್ತು ಮದ. ಅದೇನು ಹಾಗಂದ್ರೆ ಅಂತಂದ್ರೆ, ಸ್ತ್ರೀ ಪ್ರಣಶ್ಯೇತಿ ಕಾರುಣ್ಯಾತ್. ರಾಮ ಸಕಲ ಜಗತ್ತಿಗೂ ರಕ್ಷಕನಾದವನು, ಎಲ್ಲರಿಗೂ ಶರಣಾಗತ ಪ್ರಾಣನಾದವನು. ಅಂಥವನು ಅಧೀನದಲ್ಲಿದ್ದಂಥ ಒಬ್ಬ ಸ್ತ್ರೀ ಅಪಹರಣಕ್ಕೆ ಒಳಗೋದ್ಲಲ್ಲ, ಇದು ಕರುಣಾರಸಕ್ಕೆ ದ್ಯೋತಕ. ಇದು ಸ್ತ್ರೀ ಪ್ರಣಷ್ಟ ಇತಿ ಕಾರುಣ್ಯಾತ್, ಕರುಣಾಮಯವಾದಂಥ ಕರುಣಾ ರಸದಿಂದ ಪೂರ್ಣವಾದಂಥ ದುಃಖ ಇದು. ಅದರಲ್ಲೂ ತನಗೆ ಆಶ್ರಿತವಾದಂಥ ಸ್ತ್ರೀ, ಜಗತ್ತಿನ ಸುತ್ತಮುತ್ತಲು ಯಾವುದೇ ಸ್ತ್ರೀ ಯಾವುದೇ ತೊಂದರೆಗೊಳಗಾದರೂ ನಮಗೆ ಅದರಿಂದ ಕರುಣಾರಸ ಹುಟ್ಟಬೇಕಾದ್ರೂ ಸಹಜ. ಅದು ಮೊದಲನೇ ಕಾರುಣ್ಯ. ಎರಡನೇದ್ದೇನೆಂದ್ರೆ ಆಶ್ರಿತಸ್ಯ, ತನಗೆ ಸಂಬಂಧಪಟ್ಟವಳು, ತನ್ನ ಆಶ್ರಿತಳಾದವಳು ಅವಳು ಕಳೆದು ಹೋಗಿದ್ದರಿಂದಾಗಿ ಅದು ತನ್ನ ಪರಾಕ್ರಮಕ್ಕೆ, ತನ್ನ ಶೌರ್ಯಕ್ಕೆ ಒಂದು ಕುಂದು, ತಾನು ಅವಳನ್ನು ರಕ್ಷಣೆ ಮಾಡ್ಲಿಕ್ಕಾಗಲಿಲ್ಲ ಅಂತ ಅನ್ನೋದು ಅವತ್ತಿನ ಎರಡನೇ ದುಃಖ ಆಗಿತ್ತು. ನೃಶಂಸ ಅಂದರೆ ಕ್ರೌರ್ಯ ಅಥವಾ ಶೌರ್ಯ, ಪರಾಕ್ರಮ. ಆನೃಶಂಸ ಅಂತಂದ್ರೆ ಆ ಪರಾಕ್ರಮ ಅಥವಾ ಶೌರ್ಯಕ್ಕೆ ಕುಂದು ಬಂದಿರೋದು, ಪರಾಕ್ರಮ ಅಥವಾ ಶೌರ್ಯ ಇಲ್ಲದೇ ಇರೋದು. ಮೂರನೇದ್ದು ಶೋಕ. ಯಾಕೆಂದ್ರೆ ಪತ್ನಿಯನ್ನಷ್ಟೇ ಶೋಕೇನ, ಕಳೆದು ಹೋಗಿದ್ದ ಸ್ತ್ರೀ ಸಹೋದರಿಯೋ ಮತ್ತೊಬ್ಬ ದಾಸಿಯೋ ಇನ್ನೊಬ್ಬಳೇನೋ ಆಗಿದ್ರೆ ಆಶ್ರಿತಳು ಹೌದು, ಆದರೆ ದಾಸಿಯೋ ಪುತ್ರಿಯೋ ಮತ್ತೊಬ್ಬಳೇನೋ ಆಗಿದ್ರೆ ಅದು ಎರಡನೇ ರೀತಿಯಾದ ದುಃಖ ಆಗ್ತಿತ್ತು. ಅದಿದು ಪತ್ನಿಯನ್ನಷ್ಟೇ ಶೋಕೇನ, ಕಳೆದವಳು ಆಶ್ರಿತಳು ಹೌದು ಮತ್ತು ಪತ್ನಿ ಅನ್ನೋದು ಮತ್ತಷ್ಟು ಆತನಿಗೆ ದುಃಖಕ್ಕೆ ಕಾರಣ ಆಗಿತ್ತದು. ಹೀಗಾಗಿ ಮೊದಲನೇದ್ದು ಕಾರುಣ್ಯ, ಎರಡನೇದ್ದು ಆನೃಶಂಸ್ಯ, ಮೂರನೇದ್ದು ಶೋಕ. ನಾಲ್ಕನೇದ್ದು ಏನಂತಂದ್ರೆ ಪ್ರಿಯೇತಿ ಮದನೇನ ಚ. ಅಂತಿಂತ ಪತ್ನಿ ಅಲ್ಲ ಅವಳು. ಒಮ್ಮೆ ನಿಮ್ಮ ಪತ್ನಿಯೋ ಯಾರೋ ಹೋದ್ರು ತೀರಾ ಜಗಳ ಗಂಟಳಾಗಿದ್ರೆ ಅವಳು ಆಕಸ್ಮಿಕವಾಗಿ ಎಲ್ಲೋ ದೂರ ಹೋದಾಗೋ ಅಥವಾ ಕಣ್ಣಿಗೆ ಬೀಳದೇ ಇದ್ದಾಗಲೋ ಅಂತ ಬಹಳ ತಾಪ ಆಗ್ಲಿಕ್ಕಿಲ್ಲ ಅಲ್ಲ, ಆದರೂ ಹಾಗೆ ಆಗ್ತದೆ ಮನುಷ್ಯನಿಗೆ ಸ್ವಭಾವ. ಆದರೆ ಅತ್ಯಂತ ಪ್ರಿಯ ಪತ್ನಿ ಆಗಿದ್ರೆ ಅವಳ ಅಗಲಿಕೆ ಹೆಚ್ಚು ದುಃಖಕ್ಕೆ ಕಾರಣ. ಅವಳು ಪ್ರಿಯೇತಿ ಮದನೇನ ಚ. ಇದು ಮದನ ಅಂದ್ರೆ ಮನ್ಮಥ. ಆ ಮನ್ಮಥನ ಕಾರಣಕ್ಕಾಗಿಯೂ ಕೂಡ, ಕಾಮದ ಕಾರಣಕ್ಕಾಗಿಯೂ ಕೂಡ ಆತ ದುಃಖಕ್ಕೊಳಗಾಗಿದ್ದ. ಹೀಗೆ 4 ರೀತಿಯಾದ ದುಃಖಕ್ಕೆ ಆತ ಒಳಗಾಗಿದ್ದ ಅಂತ ಹನುಮಂತ ಆಲೋಚನೆ ಮಾಡಿದ. ಯಸ್ಯಾ ದೇವ್ಯಾ ಮನಸ್ತಸ್ಮಿನ್ ತಸ್ಯಾಂ ಪ್ರತಿಷ್ಠಿತಂ ತೇನೇಯಂ ಸಚ ಧರ್ಮಾತ್ಮ ಮುಹೂರ್ತಂ ಸಚ ಜೀವತಿ. ಸೀತೆಯ ಯಾವ ರೂಪ, ಯಾವ ಸೌಭಾಗ್ಯ, ಯಾವ ಸೌಷ್ಠವ ಇದೆ, ಆ ಎಲ್ಲ ರೂಪ ಸೌಂದರ್ಯಕ್ಕೆ ತಕ್ಕಂತೆ ರಾಮ ಇದ್ದಾನೆ.
ರಾಮನನ್ನು ಅವನು ನೋಡಿದ್ದಾನ ಅವನು. ಹಾಗಾಗಿ ಸೀತೆಗೆ ಯಾವ ರೀತಿಯಾದ ಸೌಂದರ್ಯ ಇದೆ ಆ ಎಲ್ಲ ಸೌಂದರ್ಯಕ್ಕೆ ಅನುಗುಣವಾಗಿ ಅಂಥ ಪತಿಯನ್ನು ಅವಳು ಪಡ್ಕೊಂಡಿದ್ದಾಳೆ ಅಂತ ಆಲೋಚನೆ ಮಾಡಿದ. ಅದರಂತೆ ರಾಮನನ್ನು ನಾನೇ ಹಿಂದೆ ನೋಡಿದ್ದೆ, ಅವನ ಯಾವ ಪುರುಷ ಸೌಂದರ್ಯ ದಿವ್ಯವಾದಂಥ ಸೌಂದರ್ಯ ಇತ್ತು, ಅದಕ್ಕೆ ತಕ್ಕಂಥ ಪತ್ನಿ ಇವಳು ಅಂತ ಆಲೋಚನೆ ಮಾಡಿದ. ಮೊದಲು ರಾಮನನ್ನು ಒಬ್ಬನನ್ನೇ ನೋಡಿದಾಗ ಈ ಹೋಲಿಕೆ ಆತನಿಗೆ ಗೊತ್ತಾಗಿರಲಿಲ್ಲ. ಇವಳನ್ನು ನೋಡಿದಾಗ ಇಬ್ಬರು ಅತ್ಯಂತ ಸಮೀಚೀನವಾದಂಥ ಹೋಲಿಕೆ ಇದ್ದವರು, ಅಪರೂಪದ ಜೊತೆ ಅಂತ ಆಲೋಚನೆ ಮಾಡಿದ. ಏನೇಯಂ ಶಶ ಧರ್ಮಾತ್ಮ ಮುಹೂರ್ತಮಪಿ ಜೀವತಿ. ಹೀಗೆ ಸೀತಾದೇವಿಯ ಮನಸ್ಸು ರಾಮನಲ್ಲಿ ಲೀನವಾಗಿ ಬಿಟ್ಟಿದೆ, ರಾಮನ ಮನಸ್ಸು ಸೀತೆಯಲ್ಲಿ ಲೀನವಾಗಿ ಬಿಟ್ಟಿದೆ. ಶರೀರಗಳ ದೃಷ್ಟಿ ಅವನ ಕಣ್ಣಿಗೆ ಈಕೆ ಕಾಣ್ತಿಲ್ಲ, ಈಕೆಯ ಕಣ್ಣಿಗೆ ಆತ ಕಾಣ್ತಿಲ್ಲ, ಅದು ಹೌದು. ಆದರೂ ಮನಸ್ಸಿನಿಂದ ಒಬ್ಬರೊಬ್ಬರನ್ನು ನೋಡ್ತಾ ಇದ್ದಾರೆ, ಆದ್ರಿಂದ ಇನ್ನೂ ಬದುಕಿದ್ದಾರೆ ಅವರು. ಒಂದು ವೇಳೆ ಮನಸ್ಸಿನಿಂದ ಸೀತೆ ರಾಮನನ್ನ, ರಾಮ ಸೀತೆಯನ್ನು ಒಂದು ವೇಳೆ ನೋಡದೇ ಇದ್ದಿದ್ರೆ ಇಷ್ಟೊತ್ತಂತ ಇವರಿಬ್ರು ಬದುಕಿರೋದೇ ಸಾಧ್ಯ ಇಲ್ಲ ಅಂತ ಆಲೋಚನೆ ಮಾಡಿದ ಅವನು. ಮುಹೂರ್ತಮಪಿ ಜೀವತಿ ತೇನ, ಆ ಕಾರಣದಿಂದಾಗಿ ದುಷ್ಕರಂ ಕೃತವಾನ್ ರಾಮೋ ಹೀನೋ ಯದನಯಾ ಪ್ರಭು ಧಾರಯತ್ಯಾತ್ಮನೋ ದೇಹಂ ನಚ ಶೋಕೇನ ಅವಸೀದತಿ ದುಷ್ಕರಂ ಕೃತೆ ರಾಮೋ ಯ ಇಮಾಂ ಮತ್ತಕಾಶಿನೀಂ ಸೀತಾಂ ವಿನಾ ಮಹಾಬಾಹು ಮುಹೂರ್ತಮಪಿ ಜೀವತಿ. ಇದೊಂದು ದೊಡ್ಡ ಆಶ್ಚರ್ಯ ಅಂತ ಅನಿಸ್ತಂತೆ ಹನುಮಂತನಿಗೆ. ಇಂಥ ಸುಂದರಿಯಾದವಳು, ಇಂಥ ಚಾರಿತ್ರ್ಯ ಪಾತಿವೃತ್ಯ ಮೊದಲಾದ ಗುಣ ಇದ್ದವಳನ್ನ, ಇಂಥ ಪತ್ನಿಯನ್ನು ಬಿಟ್ಟು ಆತ ಇನ್ನೂ ಬದುಕಿದ್ದಾನಲ್ಲ, ಅದೊಂದು ದೊಡ್ಡ ಆಶ್ಚರ್ಯವಾಗಿ ಕಾಣಿಸ್ತ ಅವನಿಗೆ. ದುಷ್ಕರಂ ಕೃತವಾನ್ ರಾಮ ಹೀನ ಯದ ಅನಯ, ಇಂಥ ಪತ್ನಿಯಿಂದ ಆತ ಹೀನನಾಗಿದ್ದಾನೆ. ಧಾರಯತ್ಯಾತ್ಮನೋ ದೇಹಂ, ಇನ್ನೂ ದೇಹ ಹಿಡಿದು ಬದುಕಿದ್ದಾನಲ್ಲ. ನ ಶೋಕೇನ ಅವಸೀರತೆ, ದುಃಖದಿಂದ ಈಗ ಆತ ಪ್ರಾಣ ಪರಿತ್ಯಾಗ ಮಾಡಿಲ್ಲಲ್ಲ ಇನ್ನು, ಅದು ದೊಡ್ಡ ಆಶ್ಚರ್ಯ. ಸೀತಾಂ ವಿನಾ ಮಹಾಬಾಹು ಮುಹೂರ್ತಮಪಿ ಜೀವತೆ, ಒಂದು ಕ್ಷಣ ಆದರೂ ಇನ್ನೂ ಬದುಕಿದ್ದಾನಲ್ಲ ಅವನು. ಬೇರೆಯವರಾಗಿದ್ದರೆ ತಮ್ಮ ಪತ್ನಿಯರನ್ನು ಅಗಲಿ, ಇಂಥ ಸೌಭಾಗ್ಯ ಇದ್ದಂಥ ಪತ್ನಿಯನ್ನು ಅಗಲಿ ಪ್ರಾಣ ಪರಿತ್ಯಾಗ ಮಾಡಿಬಿಡ್ತಿದ್ರು. ಇವನು ಮಾಡಿಲ್ಲ ಅನ್ನೋದು ಇನ್ನೂ ಬಹಳ ಅದ್ಭುತವಾದ ಒಂದು ಸಂಗತಿ ಅಂತ ಅನಿಸ್ತವನಿಗೆ. ಏವಂ ಸೀತಾಂ ತದಾ ದೃಷ್ಟ ಹೃಷ್ಟ ಪವನ ಸಂಭವ ಜಗಾಮ ಮನಸಾರಾಮಂ ಪ್ರಶಂಸತ ತಂ ಪ್ರಭುಂ. ಕೂಡಲೇ ರಾಮನನ್ನ ಮನಸ್ಸಿನಿಂದ ಧ್ಯಾನ ತಲುಪಿದ ಮತ್ತು ಅವನನ್ನು ಪ್ರಶಂಸೆ ಮಾಡಿದ. ಇತಿ ಆರ್ಷೆ ಶ್ರೀರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯ ಶ್ರೀಮತ್ ಸುಂದರಕಾಂಡೆ ಪಂಚದಶ ಸರ್ಗ. ಅಲ್ಲಿಗೆ 15ನೇ ಸರ್ಗ ಮುಕ್ತಾಯ ಆಗಿದೆ. ಇನ್ನೊಂದ್ಸರಿ ನೆನಪು ಮಾಡ್ಕೊಳ್ಬೇಕು, ಈ ಹನುಮಂತ ನಾನಾ ವಿಧವಾಗಿ ಆಲೋಚನೆ ಮಾಡಿ ಸೀತೆಯನ್ನು ಅನ್ವೇಷಣೆ ಮಾಡಿದ್ದು ಮತ್ತು ಅವಳೇ ಸೀತೆಯನ್ನು ತಿಳ್ಕೊಂಡದ್ದೇನಿದೆ, ಇದು ಮನುಷ್ಯನ ಬುದ್ಧಿಮಾಂದ್ಯಕ್ಕೆ, ಆಮೇಲೆ ಸಂದೇಹಕ್ಕೆ, ಅನ್ಯಥಾ ಜ್ಞಾನಕ್ಕೆ, ಇದೆಲ್ಲದಕ್ಕೂ ಇದು ಪರಿಹಾರಕ, ತತ್ವಜ್ಞಾನಕ್ಕೆ ಇದು ಪ್ರಾಪಕ ಅನ್ನೋದನ್ನು ಈ ಸರ್ಗದ ಪಾರಾಯಣ ಶ್ರವಣ ಪ್ರವಚನದ ಫಲ ಅಂತ ಇನ್ನೊಂದ್ಸರಿ ಅನುಸಂಧಾನ ಮಾಡ್ಕೊಳ್ಬೇಕು. ಪ್ರಶಸ್ತವ್ಯಾಂ ಸೀತಾಂ ತಾಂ ಹರಿಪುಂಗವ ಗುಣಾಭಿರಾಮಂ ರಾಮಂ ಚ ಪುನಃ ಚಿಂತಾಪರೋಭವತ್. ಆ ಸೀತೆಯನ್ನ ಮನಸ್ಸಿನಿಂದ ಬಹಳವಾಗಿ ಪ್ರಶಂಸೆ ಮಾಡಿದ, ಅವಳನ್ನು ಸ್ತೋತ್ರ ಮಾಡಿದ. ಗುಣಾಭಿರಾಮಂ ರಾಮಂಚ, ರಾಮನನ್ನು ಕೂಡ ಸ್ತೋತ್ರ ಮಾಡಿದ. ಅವನೆಂಥವನು ಅಂದ್ರೆ ಗುಣಾಭಿರಾಮ, ರಾಮಚಂದ್ರ ರಾಮಭದ್ರ ಅನ್ನೋ ಹೆಸರಿನೆಲ್ಲ ಕೇಳಿದಿರಿ, ಅಭಿರಾಮ ಅಂತ ಹೆಸರು ಗೊತ್ತಿದೆ. ಅಭಿರಾಮ ಅಂತಂದ್ರೆ ಸುತ್ತಮುತ್ತಲೂ ಇರುವಂಥವ್ರು ಎಲ್ಲರಿಗೂ ಸಂತೋಷ ಕೊಡುವವನು ಅಂತ ಅರ್ಥ. ರಮಯತಿ ಅಂದ್ರೆ ಸಂತೋಷ ಪಡಿಸುವವನು, ಅಭಿ ಎನ್ನುವ ಉಪಸರ್ಗಕ್ಕೆ ಸುತ್ತಮುತ್ತಲಿದ್ದವರು ಎಲ್ಲರಿಗೂ ಸಂತೋಷ ಕೊಡುವವನು. ಗುಣಾಭಿರಾಮ ಅಂತ ಒಂದು ಪ್ರತ್ಯೇಕವಾದ ಹೆಸರು ವಾಲ್ಮೀಕಿ ಪ್ರಯೋಗ ಮಾಡಿದ್ದು, ತನ್ನ ಗುಣಗಳಿಂದ ಎಲ್ಲರಿಗೂ ಸಂತೋಷ ಕೊಡುವಂಥವನು ಅಂತ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಪ್ರಚಲಿತ ಇರುವಂಥ ಹೆಸರುಗಳು ಅಂದ್ರೆ ನಾವು ಎಷ್ಟೋ ಸರಿ ಆಲೋಚನೆ ಮಾಡಿದ್ದೀವಿ. ಪ್ರತಿಯೊಂದು ಊರಲ್ಲಿ ಒಬ್ಬ ರಾಮಪ್ಪ ಅಂತ ಇರ್ತಾನೆ, ಯಾವನೋ ರಾಮೇಗೌಡನೋ ರಾಮಣ್ಣನೋ ಇರ್ತಾನೆ, ಒಬ್ಬ ಮಾರುತಿನೋ ಹನುಮಂತಪ್ಪನೋ ಆಂಜನೇಯನೋ ಯಾರೋ ಒಬ್ಬ ಇದ್ದೇ ಇರ್ತಾನೆ. ರಾಮನ ಹೆಸರು ಅಷ್ಟು ಪ್ರಖ್ಯಾತವಾದದ್ದು. ಅದು ಉತ್ತರ ಪ್ರದೇಶದಲ್ಲಿ ಅದನ್ನ ರಾಮ ಅನ್ನೋ ಹೆಸರನ್ನೇ ಮೋತಿರಾಮ್, ಲಾಭುರಾಮ್ ಹೀಗೆ ನಾನಾ ರೀತಿಯಾಗಿ ಅದನ್ನ ತಮ್ಮ ಪ್ರಾದೇಶಿಕ ಭಾಷೆಗಳಿಗೆ ಹೊಂದಿಸಿಕೊಂಡ ಆ ಶಬ್ದಗಳನ್ನ ಹೆಸರನ್ನು ಉಪಯೋಗ ಮಾಡ್ಕೊಳ್ಳೋದು ಕಂಡಿದೆ. ಇದೊಂದು ಬಹಳ ಸುಂದರವಾಗಿ ಕಾಣುತ್ತೆ ನನಗೆ ಹೆಸರು. ರಾಮ ನೋಡಿದ್ದೀರಿ ನೀವು, ರಾಮಚಂದ್ರ ಅಂತ ಹೆಸರು ನಿಮ್ಗೆ ಗೊತ್ತು, ಅಭಿರಾಮ ಅಂತ ಹೆಸರು ಅಲ್ಲೆಲ್ಲ ಕೇಳಿರ್ತೀರಿ. ಗುಣಾಭಿರಾಮ ಅಂತ ಅನ್ನೋದು ಸ್ವಲ್ಪ ದೀರ್ಘವಾಗಿ ಕಾಣಿಸ್ತದೆ ಹೆಸರು, ಆದರೂ ಸುಂದರ. ಹೆಸರು ನೀಡಬೇಕಾದ್ರೆ 2 ಅಕ್ಷರ 3 ಅಕ್ಷರದ ಹೆಸರು ಇರಬೇಕು, ಅದರಲ್ಲಿ ಒತ್ತಕ್ಷರ ಇರಬಾರ್ದು, ಭಗವಂತನ ಹೆಸರಿಗೆ ಸೂಚಕವಾಗಿರಬೇಕು. ಅಕಾರಾಂತವಾಗಿದ್ರೆ ಒಳ್ಳೆಯದು, ಇಕಾರಾಂತ ಉಕಾರಾಂತವಾಗಿದ್ರೆ ಅಷ್ಟು ಪ್ರಶಸ್ತ ಅಲ್ಲ. ಅಕಾರಾಂತವಾಗಿರಬೇಕು, ಇದು ಪುರುಷರಿಗೆ.
ಸ್ತ್ರೀಯರಿಗಾದರೆ ನದಿ ಮತ್ತು ನಕ್ಷತ್ರದ ಹೆಸರಾಗಿರಬಾರ್ದು, ದೀರ್ಘ ಈಕಾರ ಅಂತ ಹ್ರಸ್ವ ಈಕಾರ ಅಂತವಾಗಿರಬೇಕು, ದೇವತೆಗಳ ಹೆಸರು ದೇವಿಯ ಹೆಸರಾಗಿರಬೇಕು ಅಂತ ಹೀಗೆಲ್ಲ ನಿಯಮ ಇದೆ. ಗುಣಾಭಿರಾಮ ಅಂತ 5 ಅಕ್ಷರದ ಹೆಸರಾದ್ರೂ ಆ ಭಗವಂತನ ಗುಣಗಳನ್ನು ಸೂಚನೆ ಮಾಡೋ ಹೆಸರಾದ್ರಿಂದ ಹೆಚ್ಚು ಸುಂದರ ಅಂತ ಅನಿಸ್ತು ನಮಗೆ. ಪುನಃ ಚಿಂತಾಪರೋಭವತ್, ಮತ್ತೆ ಆತನ ಮನಸ್ಸಿಗೆ ಚಿಂತೆ ಆಗಲಿಕ್ಕೆ ಪ್ರಾರಂಭ ಆಯ್ತಂತೆ. ಮುಹೂರ್ತಮಿವಜ್ಜಾತ್ವ ಬಾಷ್ಟ ಪರ್ಯಾಕುಲೇಕ್ಷಣ ಸೀತಾಮಾಶ್ರಿತ್ಯ ತೇಜಸ್ವಿ ಹನುಮಾನ್ ವಿಲಲಾಪ ಮಾನ್ಯ ಗುರುವಿನೀತಸ್ಯ ಲಕ್ಷ್ಮಣಸ್ಯ ಗುರುಪ್ರಿಯ ಯದಿ ಸೀತಾಪಿ ದುಃಖಾರ್ಥ ಕಾಲೋ ಹಿ ದುರತಿಕ್ರಮ. ಅವನಿಗೆ ಹೀಗನಿಸ್ತಂತೆ, ಸೀತೆ ಅಂದ್ರೆ ಅವಳು ಸಾಮಾನ್ಯಳಲ್ಲ. ಎಂಥ ಸೀತೆ ಅಂತಂದ್ರೆ ಲಕ್ಷ್ಮಣನಿಗೆ ಗೌರವಕ್ಕೆ ಯೋಗ್ಯಳಾದವಳು, ಆತನ ಅಣ್ಣನಿಗೆ ಪತ್ನಿಯಾದವಳು. ಲಕ್ಷ್ಮಣ ಅಂದ್ರೆ ಎಂಥವನು, ಸುಮ್ಮನೆ ಯಾವನು ಕ್ಷುದ್ರನಾದವನಲ್ಲ. ಕ್ಷುದ್ರರಾದವರಾದ್ರೆ ಯಾರ್ಯಾರಿಗೋ ಗೌರವ ಕೊಡ್ತಿರ್ತಾರೆ. ಅವರಿಗೆ ಯಾರಿಗೆ ಗೌರವ ಕೊಡಬೇಕು, ಯಾರಿಗೆ ಮರ್ಯಾದೆ ತೋರಿಸ್ಬೇಕು ಅಂತ ಗೊತ್ತಿರೋದಿಲ್ಲ ಎಷ್ಟೋ ಜನರಿಗೆ. ಲಕ್ಷ್ಮಣ ಅಂಥವನಲ್ಲ. ಗುರು ವಿನೀತಸ್ಯ, ಗುರುಗಳ ಕಡೆ ಸಕಲ ಶಾಸ್ತ್ರಾರ್ಥಗಳನ್ನು ತಿಳ್ಕೊಂಡವನು. ಅಂಥ ಲಕ್ಷ್ಮಣ ಪೂರ್ಣ ಮನಸ್ಸಿನಿಂದ ಗೌರವ ಕೊಟ್ಟದ್ದು ಈಕೆಗೆ. ಇಂಥ ಮಹತ್ವ ಉಳ್ಳವಳಿವಳು. ಲಕ್ಷ್ಮಣಸ್ಯ ಗುರುಪ್ರಿಯ, ಲಕ್ಷ್ಮಣನ ಗುರುವಾದ ರಾಮನಿಗೆ ಪ್ರಿಯಳಾದವಳು ಇವಳು. ಅಂಥ ಮಹತ್ವವುಳ್ಳ ಸೀತೆಗೂ ಇಂಥ ಕೆಟ್ಟ ಪರಿಸ್ಥಿತಿ ಬಂದಿದೆ ಅಂದರೆ ಇದೆಲ್ಲ ಕಾಲದ ಮಹತ್ವ. ಕಾಲೋಹಿ ದುರತಿಕ್ರಮ, ಕಾಲದ ಮರ್ಯಾದೆಯನ್ನು, ಕಾಲದ ಪ್ರಭಾವವನ್ನು ಮೀರುವವರು ಯಾರು ಅಂತ ಆಲೋಚನೆ ಮಾಡಿದಂತ. ಅದರ ಅರ್ಥವನ್ನು ನಾವು ಹಾಗೆ ತಿಳ್ಕೊಳ್ಬೇಕು. ಕಾಲ ಅಂತಂದ್ರೆ ಕಾಲ ದೇಶ ಅಂತ ಹೀಗೊಂದು ಪ್ರತ್ಯೇಕವಾದ ಜಡ ಕಾಲ ಜಡ ದೇಶ ಏನಿದೆ ಇದಲ್ಲ. ಕಾಲ ಅಂದ್ರೆ ಎಲ್ಲರ ಆಯುಷ್ಯವನ್ನು ಸಂಗ್ರಹ ಮಾಡುವಂಥ ಭಗವಂತ ಏನಿದ್ದಾನೆ ಅವನನ್ನೇ ಕಾಲಹ ಕಲಯತಿ ಇತಿ ಕಾಲಹ. ಸಂಕಲನ ಅಂದ್ರೆ ಕೂಡಿಸೋದು. ನಿಮ್ಗೆ ಗೊತ್ತಿದೆ, ಪ್ರತಿನಿತ್ಯ ನಮ್ಮ ಆಯುಷ್ಯವನ್ನು ಕೂಡಿಸ್ತಿರ್ತಾನಂತ. ಇವತ್ತು 40, ನಾಳೆ 40 ವರ್ಷ, ಮೊದಲನೇ ತಿಂಗಳಲ್ಲಿ 1 ದಿವಸ, 2ನೇ ದಿವಸ, ಹೀಗೆ ಆತ ಕೂಡಿಸ್ತಿರ್ತಾನೆ. ಅದಕ್ಕಾಗಿ ಅವನಿಗೆ ಕಾಲ ಅಂತ ಹೆಸರು. ಹಾಗಾಗಿ ಕಾಲೋ ದುರತಿಕ್ರಮ ಅಂದ್ರೆ ಭಗವಂತನ ದುರತಿಕ್ರಮ, ಆತನ ಇಚ್ಛೆಯಿಂದ ಇದೆಲ್ಲ ಆಗಿದೆ ಅಂತ ಆತ ಭಾವಿಸಿದ. ರಾಮಸ್ಯ ವ್ಯವಸಾಯಜ್ಞ ಲಕ್ಷ್ಮಣಸ್ಯ ಚ ಧೀಮತಃ ನಾತ್ಯರ್ಥಂ ಕ್ಷುಭ್ಯತೆ ದೇವಿ ಗಂಗೆಯವ ಜಲದಾಗಮೆ. ಆಕೆ ಇಂಥ ಅಪಹಾರಕ್ಕೊಳಗಾದ್ರೂ ಆಕೆ ದುಃಖಪಟ್ಟಿಲ್ಲ. ಯಾಕೆ ಅನ್ನುವಂಥ ಆಲೋಚನೆ ಮಾಡಿದ್ವಿ. ರಾಮಸ್ಯ ವ್ಯವಸಾಯಜ್ಞ, ವ್ಯವಸಾಯ ಅಂದರೆ ರಾಮನ ಪ್ರಯತ್ನ, ವ್ಯವಸಾಯ ಅಂದರೆ ಬೇಸಾಯ ಅಂತ ಅದೊಂದು ಅರ್ಥ ಇದ್ದದ್ದೇ. ಅದಲ್ಲದೆ ರಾಮನ ಅಭಿಪ್ರಾಯ ಏನು ಅಂತ ಗೊತ್ತಿವನಿಗೆ, ಇವಳಿಗೆ. ವ್ಯವಸಾಯ ಅಂದರೆ ಆತನ ಪ್ರಯತ್ನ. ಯಾತಕ್ಕಾಗಿ ಸೀತಾಪಹಾರ ಆಗುವಂತೆ ರಾಮ ಮಾಡಿದ, ಸೀತಾಪಹಾರ ಮಾಡಲಿಕ್ಕೆ ಆತನ ಉದ್ದೇಶ ಏನಿತ್ತು, ಆಮೇಲೆ ಮುಂದೆ ಆತ ಏನು ಮಾಡ್ತಾನೆ ಅನ್ನೋದೆಲ್ಲ ಅವಳಿಗೆ ಗೊತ್ತಿಲ್ಲ. ಆದ್ದರಿಂದ ಅವಳಿನ್ನೂ ಪ್ರಕ್ಷುಬ್ಧಳಾಗಿಲ್ಲ, ಸಂತ ಪಟ್ಟಿಲ್ಲ ಹೆಚ್ಚು. ಹೇಗೆ ಅಂದರೆ ಗಂಗೆಯವ ಜಲದಾಗಮೆ, ಸಣ್ಣಪುಟ್ಟ ನದಿಗಳು, ಹಳ್ಳ ತೊರೆಗಳು, ಮೋಡದ ನೀರು ಬಂದರೆ ಉಕ್ಕಿ ಹರಿದಾವು. ಗಂಗಾ ನದಿ ಉಕ್ಕಿ ಹರಿಲಿಕ್ಕಿಲ್ಲ, ಯಾಕೆಂದರೆ ಅದ್ರ ಮಹತ್ವ ಅಂತದ್ದು. ಹಾಗೆ ಸ್ತ್ರೀಯರಲ್ಲಿ ಇವಳು ಶ್ರೇಷ್ಠಳಾದವಳು. ನದಿಗಳಲ್ಲಿ ಗಂಗಾ ನದಿ ಹೇಗೆ ಶ್ರೇಷ್ಠಳು ಹಾಗೆ ಸ್ತ್ರೀಯರಲ್ಲಿ ಇವಳು ಶ್ರೇಷ್ಠಳಾದವಳು. ಆದ್ದರಿಂದ ಅವಳು ಮೀರಿ ಹರಿದಿಲ್ಲ, ಮರ್ಯಾದೆಯನ್ನು ಮೀರಿಲ್ಲ ಅಂತ ಅರ್ಥ ಮಾಡ್ಕೊಂಡ ಅವನು. ಲಕ್ಷ್ಮಣ ಸ್ಥಿತಿ ಧೀಮತಃ, ಲಕ್ಷ್ಮಣ ಏನು ಅಂತ ಗೊತ್ತು, ರಾಮ ಏನಂತ ಗೊತ್ತು, ಅವರ ಅಭಿಪ್ರಾಯ ಗೊತ್ತಾದ್ರಿಂದ ಆಕೆ ಇನ್ನು ನ ಕ್ಷುಭ್ಯತೆ, ಪ್ರಕ್ಷುಬ್ಧಳಾಗಿಲ್ಲ. ತುಲ್ಯ ಶೀಲ ವಯೋವೃತ್ತಾಂ ತುಲ್ಯ ಅಭಿಜನ ಲಕ್ಷಣಾಂ ರಾಘವೋರ್ಹತಿ ವೈದೇಹಿಂ ಸಂಚೇಯ ಮಸಿತೆ ಕ್ಷಣ. ರಾಮ ಮತ್ತು ಸೀತೆಯರ ಶೀಲ, ಅವರಿಬ್ಬರ ನಡವಳಿಕೆ, ವಯಸ್ಸು, ವೃತ್ತ, ಶೀಲ ವೃತ್ತ ಸ್ವಲ್ಪ ವ್ಯತ್ಯಾಸ ಅಂತ ಇಟ್ಕೊಳ್ಬಹುದು ಅಷ್ಟೇ. ಶೀಲ, ವಯಸ್ಸು, ಚಾರಿತ್ರ್ಯ ಮತ್ತು ಅಭಿಜನ ಇಬ್ಬರ ಕುಲವು ಕೂಡ ಮಹೋನ್ನತವಾದ ಕುಲಗಳು. ಹಾಗಾಗಿ ರಾಘವೋರ್ಹತಿ ವೈದೇಹಿ, ರಾಘವನಿಗೆ ನಿಜವಾಗಲೂ ಪತ್ನಿ, ಯೋಗ್ಯವಾದ ಪತ್ನಿ ಅಂದರೆ ಇವಳೆ. ಸಂಚೇಯ ಮಸಿತೆ ಕ್ಷಣ, ಕಪ್ಪಾದ ಕಣ್ಣುಳ್ಳಂಥ ಈ ಸೀತೆಗೆ ನಿಜವಾದ ಪತಿ ಅಂದ್ರೆ ಅವನೇ. ಈಗ ಹನುಮಂತ ಆಲೋಚನೆ ಮಾಡಿದ. ತಾಂ ದೃಷ್ಟ ನವಹೇಮಾಭಾಂ ಲೋಕಕಾಂತಾಮಿವ ಶ್ರಿಯಂ ಜಗಾಮ ಮನಸಾರಾಮಂ ವಚನಂ ಚೇದಮಬ್ರವೀತ್. ನವಹೇಮಾಭಾಂ, ಹಳೆಯ ಬಂಗಾರ ಅಲ್ಲ, ಇಲ್ಲ ಹೊಸ ಬಂಗಾರ, ಈಗ ತಾನೇ ಕುಲುಮೆಯಿಂದ ಹೊರಬಂದಂಥ ಬಂಗಾರದಂತೆ ಅವಳು ಪ್ರಜ್ವಲಿಸ್ತಿದ್ಲು. ಜಗಾಮ ಮನಸಾರಾಮಂ, ರಾಮನನ್ನು ಮತ್ತೊಮ್ಮೆ ಸ್ಮರಣೆ ಮಾಡಿಕೊಂಡ. ಅಸ್ಯಾಹೇತೋರ್ ವಿಶಾಲಾಕ್ಷ ಹತೋ ವಾಲಿ ಮಹಾಬಲಃ ರಾಮನ ಪ್ರತಿಮೋ ವೀರ್ಯೆ ಕಪಂಧಶ್ಚ ನಿಪಾತಿತಃ. ಈ ಸೀತೆ ಕಾರಣದಿಂದಾಗಿ ಏನೇನಾಯಿತು,
ಅದನ್ನ ಆಲೋಚನೆ ಮಾಡಿದ ಅವನು. ಅದು ಸುಮ್ಮನೆ ಸೀತೆಯ ಕಾರಣದಿಂದಾಗಿ ಕಥೆ ಮುಂದುವರಿಯುತ್ತೆ ಅಂತ ನಮ್ಗೆ ಅನಿಸ್ತದೆ. ಅದು ಹಾಗಲ್ಲ. ಸೀತೆಯ ಕಾರಣದಿಂದಾಗಿ ಇಷ್ಟೆಲ್ಲ ರಾಕ್ಷಸರು ಇವರೆಲ್ಲ ಸತ್ತು ಭೂಭಾರ ಹರಣ ಆಯಿತು. ಏನೇನಾಯಿತು ಅಂದರೆ ಹತೋ ವಾಲಿ ಮಹಾಬಲ, ವಾಲಿ ಸಂಹಾರ ಆಯಿತು. ಕಬಂಧ ಅವನೇನು ಸಾಮಾನ್ಯ ಅಲ್ಲ, ರಾವಣನಿಗೆ ಸಮಾನವಾದಂಥ ಪರಾಕ್ರಮಿ ಅವನು. ಅವನು ಯುದ್ಧರಂಗದ ರಾಮ ಮತ್ತು ಲಕ್ಷ್ಮಣನ ಕೈಯಿಂದ ಸತ್ತು ಹೋದ. ವಿರಾಧಶ್ಚ ಹತ ಸಂಖ್ಯೆ, ವಿರಾಧ ಅನ್ನುವ ರಾಕ್ಷಸನು ಕೂಡ ಯುದ್ಧದಲ್ಲಿ ಈ ರಾಮ ಲಕ್ಷ್ಮಣರಿಂದ ಕೊಲ್ಲಲ್ಪಟ್ಟ. ವನೇ ರಾಮೇಣ ವಿಕ್ರಮ್ಯ ಮಹೇಂದ್ರೇಣೇವ ಶಂಬರಃ, ಚತುರ್ದಶ ಸಹಸ್ರಾಣಿ ರಕ್ಷಸಾಂ ಭೀಮಕರ್ಮಣಾಂ ನಿಹತಾನಿ ಜನಸ್ಥಾನೆ ಶರೈಹಿ ಅಗ್ನಿಶಿಖೋಪಮೈಹಿ. 14,000 ಜನ ರಾಕ್ಷಸರ ಜನಸ್ಥಾನದಲ್ಲಿ ಧರಾಶಾಯಿಗಳಾದರೂ ಈಕೆ ಕಾರಣದಿಂದಾಗಿಯೇ. ಖರಶ್ಚ ನಿಹತ ಸಂಖ್ಯೆ ತ್ರಿಶಿರಾಶ್ಚ ನಿಪಾತಿತಃ ದೂಷಣಶ್ಚ ಮಹಾತೇಜಾಃ ರಾಮೇಣ ವಿದಿತಾತ್ಮನ. ಐಶ್ವರ್ಯಂ ವಾನರಾಣಾಂಚ ದುರ್ಲಭಂ ವಾಲಿಪಾಲಿತಾಂ ಅಸ್ಯಾ ನಿಮಿತ್ತೆ ಸುಗ್ರೀವಃ ಪ್ರಾಪ್ತವಾನ್ ಲೋಕಸತ್ಕೃತಂ. ಇವಳ ಕಾರಣದಿಂದಾಗಿಯೇ ರಾಮ ಇಲ್ಲಿಗೆ ಬರಬೇಕಾಯ್ತು. ಕಿಷ್ಕಿಂಧೆಗೆ ಬಂದ. ವಾಲಿಯನ್ನು ಕೊಂದು ಕಪಿಗಳ ಸಾಮ್ರಾಜ್ಯವನ್ನು ವಾಲಿಗೆ ಸುಗ್ರೀವನಿಗೆ ಕೊಡಮಾಡಿದ. ಸಾಗರಶ್ಚ ಮಯಾಕ್ರಾಂತ, ನಾನಾದರೂ ಸಾಗರವನ್ನು ದಾಟಕ್ಕೆ ಯಾಕೆ ಹೋಗ್ತಿದ್ದೆ ಇವಳಿಲ್ದೇ ಇದ್ರೆ? ಸಾಗರವನ್ನು ದಾಟಿದ್ದು ಇವಳ ಕಾರಣಕ್ಕಾಗಿಯೇ. ಶ್ರೀಮಾನ್ ನದ ನದೀಪತಿ ಅಸ್ಯಾಹೇತೋ ವಿಶಾಲಾಕ್ಷ ಪುರೀಚೇಯಂ ನಿರೀಕ್ಷಿತ. ಲಂಕಾನಗರದ ಪ್ರವಾಸವನ್ನು ನಾನು ಇವಳ ಸಲುವಾಗಿ ಮಾಡಿದೆ. ಯದಿರಾಮ ಸಮುದ್ರಾಂತ ಮೇದಿನೀಂ ಪರಿವರ್ತಯೇ ಅಸ್ಯಾಕೃತೆ ಜಗಚ್ಚಾಪಿ ಯುಕ್ತಮಿತ್ಯೇವ ಮೇಮತಿ. ಸೀತೆಯ ಸಲುವಾಗಿ ಇಷ್ಟೆಲ್ಲ ಆಯ್ತಲ್ಲ, ಎಷ್ಟೋ ಜನ ರಾಕ್ಷಸರು ಸತ್ರು, ನಾನು ದೀರ್ಘವಾದ ಪ್ರಯಾಸ ಮಾಡಿದೆ. ಇದಷ್ಟೇ ಅಲ್ಲ, ಈ ಸೀತೆಯ ಸಲುವಾಗಿ ರಾಮ ಇಡೀ ಭೂಮಂಡಲವನ್ನು ಮತ್ತು 3 ಲೋಕಗಳನ್ನು ತಲೆ ಕೆಳಗಾಗಿ ಮಾಡಿದ್ರು, ಇಡೀ 3 ಲೋಕವನ್ನು ಸುಟ್ಟು ಹಾಕಿದ್ರು ಅದೇನು ಆಶ್ಚರ್ಯ ಅಲ್ಲ ಇವಳ ಸಲುವಾಗಿ. ಅದಕ್ಕೆ ಇವಳು ಯೋಗ್ಯಳೆ ಅಂತ ಹಾಗೆ ಆಲೋಚನೆ ಮಾಡಿದವನು. ಅಸ್ಯಾಕೃತೆ ಜಗಚ್ಚಾಪಿ ಯುಕ್ತಮೇ ಮೇದಿನಿ ಪರಿವರ್ತಯೇ, ತಲೆ ಕೆಳಗಾಗಿ ಮಾಡಿದ್ರು ಕೂಡ ಅದರಲ್ಲೇನು ಆಶ್ಚರ್ಯವಿಲ್ಲ. ರಾಜ್ಯಂ ವಾ ತ್ರಿಷು ಲೋಕೇಶು ಸೀತಾಬಾ ಜನಕಾತ್ಮಜ ತ್ರೈಲೋಕ್ಯ ರಾಜ್ಯಂ ಸಕಲಂ ಸೀತಾಯಾಹ ನಾಪ್ಮಯಾತ್ ಕಲಾಂ. ಒಬ್ಬ ವ್ಯಕ್ತಿಗೆ 3 ಲೋಕಗಳ ಆಧಿಪತ್ಯ ಸಿಕ್ಕರೂ, 3 ಲೋಕಗಳ ಆಧಿಪತ್ಯ ಅನ್ನೋದು ಒಂದು ತಕಡಿಯಲ್ಲಿ, ಮತ್ತೊಂದು ತಕಡಿಯಲ್ಲಿ ಸೀತೆಯ ಪ್ರಾಪ್ತಿ. ಇದೆರಡನ್ನು ಹೋಲಿಸಿ ನೋಡಿದರೆ, ಆ ಸೀತೆಯ ಪ್ರಾಪ್ತಿಗೆ ಹೋಲಿಸಿದರೆ 3 ಲೋಕದ ಪಟ್ಟಾಭಿಷೇಕವೂ ಕೂಡ ಸಮಾನ ಅಲ್ಲ ಅಂತ ನಾನು ಭಾವಿಸ್ತೇನೆ. 16ರಲ್ಲಿ ಒಂದು ಅಂಶನೂ ಕೂಡ ಇದು ಸಮಾನ ಅಲ್ಲ. 1 ರೂಪಾಯಿಯಲ್ಲಿ 16 ಆಣೆ, ಆ ಒಂದು ಆಣೆಗೂ ಕೂಡ 3 ಲೋಕದ ಸಾಮ್ರಾಜ್ಯವೂ ಕೂಡ ಸಮಾನ ಅಲ್ಲ ಅಂತ ನಾನು ಭಾವಿಸ್ತೇನೆ. ಅದು ಸೀತೆಯ ಪ್ರಾಪ್ತಿ ಅಂತಂದ್ರೆ ಸೀತೆಯನ್ನು ಪತ್ನಿಯನ್ನಾಗಿ ಪಡ್ಕೊಳ್ಳೋದು ಅಂತ ಅರ್ಥ. ಸೀತೆಯನ್ನಾಗಿ ಪತ್ನಿಯನ್ನಾಗಿ ಪಡ್ಕೊಳ್ಳೋದು ರಾಮನಿಗಷ್ಟೇ ಇರಬೇಕಾದದ್ದು. ರಾಮ ಅಥವಾ ಸ್ವಯಂ ವಿಷ್ಣು ಸೀತೆಯನ್ನು ಪಡ್ಕೊಂಡಿದ್ದಾನೆ, ಸೀತಾಪತಿಯಾಗಿದ್ದಾನೆ ಅಂತನ್ನೋದು ಆ ತ್ರೈಲೋಕ್ಯದ ಅಧಿಪತಿಯಾಗಿದ್ದಾನೆ ಅನ್ನುವಷ್ಟೇ, ಅಥವಾ ಅದಕ್ಕಿಂತಲೇ ಹೆಚ್ಚಿನ ಮಹತ್ವದ ಸಂಗತಿ ಅಂತ ಅದರ ಅರ್ಥ. ಉಳಿದವರಿಗೆ, ನಮ್ಮಂಥವ್ರಿಗೆ ಅನ್ವಯ ಆಗೋದು ಹೇಗೆ ಅಂತಂದ್ರೆ, ನಮಗೆ 3 ಲೋಕದ ಸಾಮ್ರಾಜ್ಯದ ಆಧಿಪತ್ಯ ಸಿಕ್ಕರೂ ಸೀತಾ ಪ್ರಾಪ್ತಿ ಅಂದ್ರೆ ವೇದ ಜ್ಞಾನದ ಪ್ರಾಪ್ತಿ, ತತ್ವಜ್ಞಾನದ ಪ್ರಾಪ್ತಿ ಏನಿದೆ ಅದಕ್ಕೆ ಸಮಾನ ಅಲ್ಲ. ತತ್ವಜ್ಞಾನದ ಪ್ರಾಪ್ತಿಗಾಗಿ ಎಂಥ ದೊಡ್ಡ ಸ್ಥಾನಮಾನಗಳನ್ನು ಮನುಷ್ಯ ತ್ಯಾಗ ಮಾಡಲಿಕ್ಕೆ ಸಿದ್ಧನಾಗಬೇಕು. ಅದನ್ನೇ ಒಂದು ಸಂಸ್ಕೃತ ಸುಭಾಷಿತ ಹೇಳ್ತದೆ. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ದೇಶಸ್ಯಾರ್ಥೆ ತ್ಯಜೇತ್ ಗ್ರಾಮಂ, ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅಂತ ಒಂದು ಮಾತು. ತ್ಯಜೇದೇಕಂ ಕುಲಸ್ಯಾರ್ಥೆ, ನಿಮ್ಮ ಒಂದು ಕುಲದಲ್ಲಿ ಕುಲಕ್ಕೇನಾದರೂ ಹಿತ ಆಗುವಂತಿದ್ರೆ ಒಬ್ಬ ಮನುಷ್ಯನನ್ನು ಪರಿತ್ಯಾಗ ಮಾಡಲಿಕ್ಕೆ ನೀವು ತಯಾರಿರಬೇಕು, ಬಲಿ ಕೊಡ್ಲಿಕ್ಕೆ ತಯಾರಿರಬೇಕು ಅಂತ ಅರ್ಥ. ಒಬ್ಬನನ್ನು ಬಲಿ ಕೊಟ್ಟಾದರೂ ಕುಲವನ್ನು ಉಳಿಸ್ಕೊಳ್ಬೇಕು. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಒಂದು ಊರಿಗಾಗಿ ಒಂದು ಮನೆತನ ತನ್ನನ್ನು ಬಿಟ್ಕೊಡ್ಬೇಕು. ದೇಶಸ್ಯಾರ್ಥೆ ತ್ಯಜೇತ್ ಗ್ರಾಮಂ, ಇಡೀ ದೇಶಕ್ಕೆ ಒಳ್ಳೆಯದಾಗುವಂತಿದ್ರೆ ಒಂದು ಗ್ರಾಮವನ್ನು ಬಿಟ್ಕೊಡ್ಲಿಕ್ಕೂ ತಯಾರಿರಬೇಕು ರಾಜರಾದವರು ಮತ್ತು ಪ್ರಜೆಗಳಾದವರು. ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅನ್ನೋದು ಊರಿಗೆಲ್ಲಕ್ಕಿಂತ ಮಹತ್ವದ್ದು. ನಿಮಗೆ ಬೇಡ ಆದರೆ ಇಡೀ ಭೂಮಂಡಲವನ್ನೇ ಬಿಟ್ಟುಕೊಡಿ. ಪತ್ನಿ, ಪುತ್ರರು, ಸ್ಥಾನ, ಮಾನ, ಸಕಲ ವಿಧವಾದ ಐಶ್ವರ್ಯ ಎಲ್ಲನೂ ಕೂಡ ಆತ್ಮಾರ್ಥೆ. ನಿಮಗೆ ಬೇಡವಾದರೆ, ಆತ್ಮ ಅಂದರೆ ಜೀವಾತ್ಮ, ಅದು ಅಂದರೆ ಪರಮಾತ್ಮ ಅಂತ ಅರ್ಥ. ಪರಮಾತ್ಮನ ತತ್ವಜ್ಞಾನಕ್ಕಾಗಿ ಎಲ್ಲವನ್ನೂ ಬಿಟ್ಕೊಳ್ಳಿಕ್ಕೆ ಮನುಷ್ಯ ತಯಾರಾಗಬೇಕು ಅನ್ನೋದು ಆ ಸುಭಾಷಿತದ ಅರ್ಥ. ಅದನ್ನ ಈ ರಾಮಾಯಣದ ಈ ಶ್ಲೋಕ ತಿಳಿಸಿತು.
इयं सा धर्मशीलस्य मैथिलस्य महात्मनः स्वतः जनकराजस्य सीता भक्तदृढव्रता उत्थिता मेदिनीं भित्त्वा क्षेत्रे हलं मुखक्षते पद्मरेणुविभैः कीर्णा शुभैः कीरारपांसुभिः विक्रान्तस्य आर्यशीलस्य संयोगे स्वनुवर्तिनः स्नुषा दशरथस्यैषा ज्येष्ठा राज्ञो यशस्विनी धर्मज्ञस्य कृतज्ञस्य रामस्य विदितात्मनः इयं सा ದಯಿತಾ ಭಾರ್ಯ ರಾಕ್ಷಸಿ ವಶಮಾಗತ. ಸೀತೆ ಹುಟ್ಟಿದ್ರಿಂದ ಆರಂಭಿಸಿ ಇಲ್ಲಿ ತನಕ ಏನೇನಾಯಿತು, ಅವಳು ಹೇಗೆ ಹುಟ್ಟಿದ್ಲು ಅದನ್ನೆಲ್ಲ ಹನುಮಂತ ಮತ್ತೊಮ್ಮೆ ನೆನಪು ಮಾಡಿಕೊಂಡ. ಜನಕ ಬಂಗಾರದ ನೇಗಿಲಿನಿಂದ ಭೂಮಿಯನ್ನು ಒತ್ತಾಗ ಅವಳೇನು ಕಾಣಿಸ್ಕೊಂಡಿದ್ಲು, ಅಲ್ಲಿಂದ ರಾಮನ ಪತ್ನಿ ಆಗೋ ತನಕ, ಮುಂದೆ ಅಪಹರಣ ಆಗೋ ತನಕ ಈ ಎಲ್ಲ ಕಥೆಯನ್ನು ಕೂಡ ಆತ ಅಲ್ಲಿ ನೆನಪು ಮಾಡಿಕೊಂಡ. ಸರ್ವಾನ್ ಭೋಗಾನ್ ಪರಿತ್ಯಜ್ಯ ಭರ್ತ ಸ್ನೇಹ ಬಲಾತ್ಕೃತ ಅಚಿಂತಯಿತ್ವ ದುಃಖಾನಿ ಪ್ರವಿಷ್ಟ ನಿರ್ಜನಂ ವನಂ. ನೀನೊಬ್ಬನೇ ವನವಾಸಕ್ಕೆ ಹೋಗು ಅಂತ ಹೇಳಲಿಲ್ಲ ಅವಳು. ನಿನಗೆ ನಿಮ್ಮಪ್ಪ ನಿಮ್ಮ ತಂದೆ ತಾಯಿ ನಿನಗೆ ವನವಾಸಕ್ಕೆ ಹೋಗು ಅಂತ ಹೇಳಿದ್ದಾರೆ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಲಿಲ್ಲ. ಅಥವಾ ಆತನೇ ಹೇಳಿದಾಗಲೂ ಅವಳು ಒಪ್ಪಲಿಲ್ಲ. ಅವನ ಕಾರಣಕ್ಕಾಗಿ ತಾನು ಎಲ್ಲ ದುಃಖಗಳನ್ನು ಕಡೆಗಣಿಸಿ ವನವಾಸಕ್ಕೆ ಬಂದ್ಲು. ಸಂತುಷ್ಟ ಫಲಮೂಲೇನ, ಗಡ್ಡೆ ಗೆಣಸುಗಳನ್ನು ತಿಂದು ಅದರಿಂದ ಸಂತುಷ್ಟಳಾಗಿದ್ಲು. ಭರ್ತೃ ಶುಶ್ರೂಷಣೆ ರಥ ಯಾಂ ಪರಾಂ ಭಜತೆ ಪ್ರೀತಿಂ ವನೇಪಿ ಭವನೇ ಯಥಾ. ಆ ವನದಲ್ಲಿಯೂ ಅರಮನೆಯಲ್ಲಿ ಎಂಥ ಪ್ರೀತಿ ಎಂಥ ಸುಖಾವಳಿ ಸಿಗಬೇಕಾಗಿತ್ತು, ಅದನ್ನೇ ಆಕೆ ಪಡ್ಕೊಂಡ್ಲು. ತೇಯಂ ಕನಕವರ್ಣಾಂಗಿ ನಿತ್ಯಂ ಸುಸ್ಮಿತ ಭಾಷಿಣಿ ಸಹತೆ ಯಾತನಾಮೇತಾಂ ಅರ್ಥಾನಾಂ ಅನರ್ಥಾನಾಂ ಅಭಾಗಿನಿ ಇಮಾಂ ತು ಶೀಲ ಸಂಪನ್ನಾಂ ದೃಷ್ಟುಮರ್ಹತಿ ರಾಘವ. ರಾಮನ ಕಡೆಗೆ ಈಕೆಯನ್ನು ಕೂಡಲೇ ಕರ್ಕೊಂಡು ಹೋಗಬೇಕು, ರಾಮ ಇವಳನ್ನು ನೋಡಬೇಕು, ಇವಳು ರಾಮನನ್ನು ನೋಡಬೇಕು ಅಂತ ಅನ್ಕೊಂಡ ಹನುಮಂತ. ರಾವಣೇನ ಪ್ರಮಥಿತಾಂ ಪ್ರಪಾಮಿವ ಪಿಪಾಸಿತಃ ಪ್ರಪಾಮಿವ ಪಿಪಾಸಿತಃ. ಬೇಸಿಗೆಯಲ್ಲಿ ಬಹಳವಾಗಿ ನೀರಡಿಸಿದವನು ಎಲ್ಲಾದ್ರೂ ಒಂದು ಸುತ್ತಮುತ್ತಲು ನೀರು ಎಲ್ಲಾರು ಸಿಗ್ತದೇನೋ, ಅರವಟ್ಟಿಗೆ ಅಂತ ಇರ್ತಿತ್ತಲ್ಲ ಹಿಂದಿನ ಕಾಲಕ್ಕೆ, ಅಂತ ಅರವಟ್ಟಿಗೆ ಎಲ್ಲಾರು ಸಿಗ್ತದೇನೋ ಅಂತ ಕಾಯ್ತಿರ್ತಾನಲ್ಲ, ಹಾಗೆ ರಾವಣನ ಅಧೀನದಲ್ಲಿರುವಂಥ ರಾವಣನ ಪೀಡೆಗೊಳಗಾದಂಥ ಇವಳನ್ನ ನೋಡಬೇಕು ಅಂತ ರಾಮ ಕಾತರನಾಗಿದ್ದಾನೆ. ಹಾಗಾಗಿ ರಾಮನ ದರ್ಶನವನ್ನು ಇವಳಿಗೆ ಮಾಡಿಸ್ಬೇಕು ಅಂತ ಅವನು ಈಗ ಆಲೋಚನೆ ಮಾಡಿದ. ರಾಜ್ಯಭ್ರಷ್ಟನಾದವನು ರಾಜ್ಯವನ್ನು ಪಡ್ಕೊಂಡು ಸಂತೋಷ ಪಡುವಂತೆ ರಾಮ ಸೀತೆಯನ್ನು ಪಡ್ಕೊಂಡು ಸಂತೋಷ ಪಡ್ತಾನೆ ಅಂತ ಅವನು ಆಲೋಚನೆ ಮಾಡಿದ. ಅಸ್ಯಾನೂನಂ ಪುನರ್ಲಾಭಾತ್ ರಾಘವ ಪ್ರೀತಿಮೇಷ್ಯತಿ ರಾಜಾ ರಾಜ್ಯ ಪರಿಭೃಷ್ಟಃ ಪುನಃ ಪ್ರಾಪ್ಯೇವ ಮೇದಿನೀಂ ಕಾಮಭೋಗೈಃ ಪರಿತ್ಯಕ್ತ ಹೀನಾ ಬಂಧುಜನೇನ ಚ ಧಾರಯತ್ಯಾತ್ಮನೋ ದೇಹಂ ತತ್ಸಮಾಗಮಕಾಂಕ್ಷಿಣಿ ನೈಷಾ ಪಶ್ಯತಿ ರಾಕ್ಷಸ್ಯಃ ನಿಯಮಾನ್ ಪುಷ್ಪಫಲದ್ರುಮಾನ್ ಏಕಸ್ಮ ಹೃದಯ ರಾಮಂ ನೂನಂ ರಾಮಮೇವ ಅನುಪಶ್ಯತಿ. ಸುತ್ತಮುತ್ತ ರಾಕ್ಷಸಿಯರಿದ್ದಾರೆ, ಅತ್ಯಂತ ನಂದನವನಕ್ಕೆ ಸಮಾನವಾದಂತಹ ಅಶೋಕವನ ಇದೆ, ಇವಳು ಯಾವುದನ್ನು ನೋಡ್ತಾನೇ ಇಲ್ಲ, ಪ್ರಾಯಶಃ ನೋಡ್ತಿರೋದು ಇವಳು ರಾಮನನ್ನೊಬ್ಬನನ್ನೇ ಹೃದಯದ ಕಣ್ಣಿನಿಂದ. ಭಕ್ತಾನಾಮ ಪರಂ ನಾರ್ಯ ಭೂಷಣಂ ಭೂಷಣಾದಪಿ. ಸ್ತ್ರೀಯರಿಗೆ ಅತ್ಯಂತ ಶ್ರೇಷ್ಠವಾದ ಅಲಂಕಾರ ಅಂತಂದ್ರೆ ಅವರ ಗಂಡ. ಏಷಾತುರ್ಹಿತ ತೇನ ಭೂಷಣಾರ್ಹ ನ ಶೋಭತೆ. ದುಷ್ಕರಂ ಕುರುತೆ ರಾಮ ಹೀನೋ ಯದನಯಾ ಪ್ರಭು ಧಾರಯತ್ಯಾತ್ಮನೋ ದೇಹಂ ನ ದುಃಖೇನಾವಸೀದತಿ. ಇಮಾಮಸಿತ ಕೇಶಾಂತಾಂ ಶತಪತ್ರ ನಿಭೇಕ್ಷಣಾಂ ಸುಖಾರ್ಹಾಂ ದುಃಖಿತಾಂ ದೃಷ್ಟ್ವಾ ಮಮಾಪಿ ವ್ಯಥಿತಂ ಮನಃ. ಇವಳು ಈ ಸ್ಥಿತಿಯಲ್ಲಿದ್ದು ನೋಡಿ ನನಗೂ ದುಃಖ ಆಗ್ತಿದೆ ಅನ್ಕೊಂಡ ಹನುಮಂತ. ಕ್ಷಿತಿಕ್ಷಮ ಪುಷ್ಕರ ಸನ್ನಿಭಾಕ್ಷಿ ಯಾರಕ್ಷಿತ ರಾಘವ ಲಕ್ಷ್ಮಣಾರ್ಥಾಂ ಸಾ ರಾಕ್ಷಸೀಭಿರ್ ವಿಕೃತೇಕ್ಷಣಾಭಿಃ ಸಂರಕ್ಷತೆ ಸಂಪ್ರತಿ ವೃಕ್ಷಮೂಲೆ. ವನವಾಸದಲ್ಲಿದ್ದಾಗ ಇವಳನ್ನ ರಾಮ ಲಕ್ಷ್ಮಣರು ನಿತ್ಯ ರಕ್ಷಣೆ ಮಾಡ್ತಿದ್ರು. ಈಗ ಅಂಥವಳು ಈ ಅಶೋಕವನಕ್ಕೆ ಬಂದು ಈ ರಾಕ್ಷಸಿಯರ ರಕ್ಷಣೆಯಲ್ಲಿದ್ದಾಳೆ. ಹಿಮಹತ ನಳಿನೀವ ನಷ್ಟಶೋಭಾ ವ್ಯಸನ ಪರಂಪರೆಯ ಅತಿ ಪೀಡ್ಯಮಾನ ಸಹಚರ ರಹಿತೇವ ಚಕ್ರವಾಸಿ ಜನಕಸುತಾಂ ಕೃಪಣಾಂ ದಶಾ ಪ್ರಪನ್ನ. ತನ್ನ ಒಡನಾಡಿಗಳಿಲ್ಲದೆ ಇರುವಂತಹ ಚಕ್ರವಾಕ ಪಕ್ಷಿಯಂತೆ ಅವಳು ತೀವ್ರವಾಗಿ ದುಃಖಿತಳಾಗಿದ್ದಾಳೆ. ಅಸ್ಯಾಹಿ ಪುಷ್ಪಾವನತ ಅಗ್ರಶಾಖಾಃ
ಶೋಕಂ ದೃಢಂ ಭಯಿ ಜನಯತ್ಯಶೋಕಾಹ ಹಿಮವ್ಯಪಾಯೇನ ಚ ಮಂದರಶ್ಮಿ ಅಭ್ಯುತ್ಥಿತೋ ಅನೇಕ ಸಹಸ್ರರಶ್ಮಿ. ಇವಳಿಗೀಗ ರಾಮನ ವಿಯೋಗ ಆಗಿರೋದ್ರಿಂದ ಇವಳಿಗೆ ತೊಂದರೆ ಕೊಡಲಿಕ್ಕೆ, ಇವಳ ಶರೀರಕ್ಕೆ ಮನಸ್ಸಿಗೆ ತೊಂದರೆ ಕೊಡಲಿಕ್ಕೆ ಸೂರ್ಯ ಬೇಕಾಗಿಲ್ಲ. ಸಹಸ್ರ ಕಿರಣವಾದಂಥ ಚಂದ್ರನು, ಆ ಚಂದ್ರನ ತಂಪಾದಂಥ ಕಿರಣವೂ ಇವಳಿಗೆ ತೊಂದರೆ ಕೊಡ್ತಿರ್ಬೇಕು. ಹೀಗೆ ಆಲೋಚನೆ ಮಾಡಿದ ಅವನು. ನೈಕ ಸಹಸ್ರ ರಶ್ಮಿ ಇತ್ಯೇವಮರ್ಥಂ ಕಪಿರನ್ವೇಕ್ಷ್ಯ ಸೀತೇಯಮಿತ್ಯೇವ ವಿನಿಷ್ಟ ಬುದ್ಧಿ ಸಂಶಿಷ್ಟ ತಸ್ಮಿನ್ ನಿಶಸಾದ ವೃಕ್ಷೆ ಬಲಿ ಹರಿಣಾಂ ವೃಷಭಸ್ತರಸ್ವಿ. ಹೀಗೆ ಆಲೋಚನೆ ಮಾಡಿ ಇವಳೇ ಸೀತೆ ಅಂತ ನಿರ್ಧಾರ ಮಾಡಿಕೊಂಡು ಆ ಶಿಂಶಪಾ ವೃಕ್ಷದ ತುದಿಯಲ್ಲೇ ಆತ ಕೂತ್ಕೊಂಡು ಸಮಯವನ್ನು ಕಾಯುತ್ತಿದ್ದ ಅನ್ನುವಲ್ಲಿಗೆ ಆರ್ಷೆ ಶ್ರೀರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಶ್ರೀಮತ್ ಸುಂದರಕಾಂಡೆ 16 ಸರ್ಗ 16ನೇ ಸರ್ಗ ಅಲ್ಲಿಗೆ ಮುಕ್ತಾಯ ಆಗಿದೆ.